ಥರ ನೀಟಾಗಿ ಕೋಮ್ ಮಾಡಿಕೊಂಡು ಈ ಥರ ಟೇಲ್ ಕೋಮ್ ಅಂತ ಹೇಳ್ತೀವಿ, ಹೇರ್ ಕಟಿಂಗ್ ಇದು ತೊಗೊಂಡು ಈ ಮಿಡಿಲ್ನಲ್ಲಿ ಇಲ್ಲಿ ನೋಡಿ, ಮಿಡಿಲ್ ಬೈತಲ್ಲಿ ತೆಗ್ದಿದ್ದೀವಲ್ಲ ನಾವು, ಈ ಮಿಡಿಲ್ನಲ್ಲಿ ಸ್ವಲ್ಪ ಹೇರ್ ಹಿಂಗೆ ತೊಗೋಬೇಕು. ಈ ಕಡೆ ಹೇರ್ನ ಈ ಕಡೆ ಹಾಕಬೇಕು, ಈ ಕಡೆ ಹೇರ್ನ ಈ ಕಡೆ ಹಾಕಬೇಕು, ಈ ಕಡೆ ಒಂದು ಸ್ವಲ್ಪ. ಇವಾಗ ನಾವು ಇದು ಕಟ್ ಮಾಡ್ತಿದ್ದೀವಲ್ಲ, ಇದಕ್ಕೆ ಗೈಡ್ ಲೈನ್ ಅಂತ ಹೇಳ್ತೀವಿ. ಇಲ್ಲೇ ಇದೆ, ಹಸಿ ತರು ಕೂಡ ಮಲ್ಲಿನೂ ನೋಡಿ. ಇದು ಅದಾಗಿಲ್ಲ ಸಾಂಬಾರು ಒಳಗೆ ಮೀನು ತೊಳೆದಿ ಅದಕ್ಕೆ ನೀನು ಚೇರ್ ಸರಿಸ್ಕೊಟ್ಟಿನ ಸುಳ್ಳು ಆ್ಯಕ್ಚುಲಿ ನಮ್ಮ ಮನುಷ್ಯರ ಮೇಲೆ ಮಾಡಿದರೆ ಶೋಲ್ಡರ್ ಇರುತ್ತೆ, ಶೋಲ್ಡರ್ ಮೇಲೆ ಬಂದ್ಬಿಡುತ್ತೆ. ಇದು ಅಡ್ಡ ಆಗತ್ತಂತ ಅಷ್ಟೇ ಇದಕ್ಕೆ ಹಿಂಗೆ ಆಗೋದು. ಈ ಕಡೆ ಇದಕ್ಕೆ ಬಂದು ಸ್ಟ್ರೇಟ್ ಕಟ್ ಅಂತ ಹೇಳ್ತೀವಿ, ಲೆವೆಲ್ ಕಟ್ ಅಂತ ಹೇಳ್ತೀವಿ, ಒನ್ ಲೆಂತ್ ಕಟ್ ಅಂತಂದು ಹೇಳ್ತೇವೆ. ಈ ಥರ ಮಿಡಿಲ್ನಲ್ಲಿ ಈ ಥರ ತಗೊಂಡು ನೀಟಾಗಿ ಕೋಮ್ ಮಾಡ್ಕೋಬೇಕು. ಕೋಮ್ ಮಾಡ್ಕೊಂಡು ಇಲ್ಲೋಡೆ ಈ ಥರ ಹಾಕ್ತೀರ ಕೋಮ್ ಇಲ್ಲಿಂದ ಬರಬೇಕು. ಎರಡು ಫಿಂಗರ್, ಈ ಎರಡು ಫಿಂಗರಿಂದ ಹಿಂಗೆ ಹೋಲ್ಡ್ ಮಾಡ್ತೀರ. ಫಸ್ಟು ನೀವು ಯಾವುದೇ ಕಟಿಂಗ್ ಮಾಡ್ರಿ ಅವರಿಗೆ ತೋರಿಸ್ಬೇಕು, ನಿಮಗೆ ತಿಳಿದಂಗೆ ಯಾವ ಕೆಲಸನೂ ಮಾಡಬೇಡಿ. ಯಾಕಂದರೆ ಕ್ಲೈಂಟ್ ಖುಷಿ ಇಂಪಾರ್ಟೆಂಟ್. ನಮಗೆ ಕ್ಲೈಂಟ್ ಖುಷಿಯಾಗಿದ್ದಾರೆ ಅಂದರೆ ಮಾತ್ರನೇ ಇನ್ನೊಂದು ಟೈಮ್ ನಿಮ್ಮ ಕಡೆ ಬರೋದು. ಹಾಗಾಗಿ ಇವಾಗ ಅವ್ರು ಇಷ್ಟು ತೆಗಿ ಅಂತ ಹೇಳಿದ್ದಾರೆ, ನೀವು ಇನ್ನೂ ಅರ್ಧ ಇಂಚ್ ಕೆಳಗಡೆಯಿಂದ ತೆಗಿರೋದು ಮೇಲೆ ತೆಗಿಬೇಡಿ. ಯಾಕಂದರೆ ನೀವು ಸೆಟ್ಟಿಂಗ್ ಮಾಡಿದಾಗ ಕಟಿಂಗ್ ಮಾಡೋ ಟೈಮಲ್ಲಿ ಇನ್ನೊಂದು ಅರ್ಧ ಇಂಚ್ ಏನಾದರೂ ಜಾಸ್ತಿ ಹೋದ್ರಿಂದ ಅಲ್ಲಿಗೆ ಅದು ಕವರ್ ಆಗಬೇಕು. ನೀವು ಅವ್ರು ಅವ್ರು ಹೇಳ್ಯಾರಂತ ಅಲ್ಲಿಗೆ ತೆಗೆದ್ರೆ ಇನ್ನೊಂದು ಅರ್ಧ ಇಂಚ್ ಮೇಲ್ಗಡೆ ಹೋಗಿರುತ್ತಂತೂ ಕೆಳಗೆ ಬರೋದು. ಅರ್ಧ ಇಂಚ್ ಕೆಳಗಡೆನೇ ಕಟ್ ಮಾಡಿಬಿಡ್ತು, ಅರ್ಧ ಇಂಚ್ ಮೇಲ್ಗಡೆ ಕಟ್ ಮಾಡಬೇಡಿ. ನೋಡ್ತಾರ ಅದಾಗತ್ತೈತಿ ವಿಡಿಯೋ ನೋಡಿದ ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ. ಈ ಎರಡು ಫಿಂಗರ್ ಸೀಸರ್ ಟೈಪ್ನಲ್ಲಿ ಕೋಮ್ ಮಾಡಿಕೊಂಡು ನೀಟಾಗಿ ಈ ಎರಡು ಸೀಸರ್ ಟೈಪ್ನಲ್ಲಿ ಹಿಂಗೆ ಮಾಡ್ಕೋಬೇಕು. ಟೈಟಾಗಿ ಇಟ್ಕೋಬೇಕು, ಹೆಂಗೆ ಬೇಕು ಹಂಗೆ ಇಟ್ಕೋಬಾರ್ದು. ನೋಡ್ರಿ ಹೆಂಗೆ ಬರ್ತಾ ಇದೆ ಲೈನ್. ಇಷ್ಟು ಕಟ್ ಮಾಡ್ಬೇಕು ನಾನು ಇವಾಗ. ಸೊ ಅವ್ರು ಎಷ್ಟು ಹೇಳಿದ್ದಾರೆ, ನೀವು ಇದನ್ನು ಕೈಯಲ್ಲೇ ಹಿಡ್ಕೊಂಡು ಕಟ್ ಮಾಡ್ಬೇಕು ಈ ಥರ. ಆಮೇಲೆ ಸೀಸರ್ ಹಿಂಗೆ ಒಳಿಸ್ತಾರಲ್ಲ ಹಾಗೆ ಕಟ್ ಮಾಡ್ಬೇಕಂತ ಏನಿಲ್ಲ. ನಾವು ಕಟ್ಟಿಂಗ್ ಮಾಡೋ ಇರ್ಬೇಕಷ್ಟೇ, ಓಕೆನಾ? ಅವೆಲ್ಲ ಏನಿಲ್ಲ. ಅವೆಲ್ಲ ಏನು ಸ್ಟೈಲ್ ಮಾಡ್ತೀರ ಅವನ್ನೆಲ್ಲ ಸ್ಟೈಲ್ ಮಾಡೋದಕ್ಕೆ ಯೂಸ್ ಇಲ್ಲ. ನೋಡ್ರಿ ಸೀಸರ್ ಹೆಂಗೆ ಹಿಡ್ಕೊಂಡಿದ್ದೀನಿ, ಸ್ಟ್ರೇಟಾಗಿ ಹಿಂಗೆ ಹಿಡ್ಕೊಂಡು ಕ್ರಾಸ್ ಆಗುತ್ತೆ, ಹಿಂಗೆ ಹಿಡ್ಕೊಂಡು ಕ್ರಾಸ್ ಆಗುತ್ತೆ, ಸ್ಟ್ರೇಟಾಗಿ ಬರಬೇಕು. ಇದು ಬಂದು ಗೈಡ್ ಲೈನ್ ಏನಂತಾರೆ ಇದಕ್ಕೆ? ಹಲೋ नीचे आ रहा था देखिए पर जल्दी क्लास टाइम में निजवाल देवराने ಹೇಳ್ತೀನಿ ನನಗೆ ಬಹಳ ಬೇಜಾರು. लगा के फिर देखो क्लास में मैं लगा के मैं बाद में देखती हूं. ಆಮೇಲೆ ನೀವು ಮಾತಾಡ್ರೆ ಎಷ್ಟು ಮಾತಾಡ್ತೀರಾ ಒಂದು ಸ್ವಲ್ಪ ಕ್ಲಾಸ್ ಕೇಳಿ. ಇದಾಯ್ತಾ? ಇದು ಗೈಡ್ ಲೈನ್ ನನಗೆ ಸಿಕ್ಕಿದೆ. ಇವಾಗ ಈ ಕಡೆ ಹೇರ್ ಸ್ವಲ್ಪ ಹಿಂಗೆ ತಗೊಂತೀರಾ, ಓಕೆ? ಮತ್ತೆ ಇದು ಕ್ಲಿಪ್ ಹಾಕೊಳ್ಳಿ. ಆ್ಯಕ್ಚುಲಿ ನಾವು ಮನುಷ್ಯರ ಮೇಲೆ ಮಾಡಿದ್ರೆ ಈ ಥರ ಕ್ಲಿಪ್ ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ, ಶೋಲ್ಡರ್ ಮೇಲೆ ಹಾಕ್ಬಿಡ್ತೀರಾ. ಇವಾಗ ಇದು ಡಮ್ಮಿ ಇರೋದ್ರಿಂದ ಅಲ್ಲೆಲ್ಲ ಹಾಕಿದ್ರೂ ಒಳ್ಳೇದೇ, ನೋ ಪ್ರಾಬ್ಲಮ್. ಇವಾಗ ಇದರಲ್ಲಿ 2 ಭಾಗ ಮಾಡ್ತೀರಾ. ಈ ಗೈಡ್ಲೈನ್ ಏನಿದೆ ಇದರಲ್ಲಿ 2 ಭಾಗ ಈ ಥರ, ಓಕೆ? ಇದನ್ನ ಇದಕ್ಕೆ ಜೊತೆಗೆ ಬೇಕಂತ ಸೇರಿಸಿ ಕ್ಲಿಪ್ ಹಾಕೊಳ್ಳಿ ನೀವು. ಮತ್ತೆ ನೀಟಾಗಿ ಕೋಮ್ ಪ್ರತಿಯೊಂದು ಸೆಕ್ಷನ್, ಇವಕ್ಕೆ ನಾವು ಸೆಕ್ಷನ್ಸ್ ಅಂತ ಹೇಳ್ತೇವೆ. ಪ್ರತಿಯೊಂದು ಸೆಕ್ಷನ್ಸ್ಗೂ ನೀಟಾಗಿ ಕೋಮ್ ಮಾಡಬೇಕು. ಆಮೇಲೆ ಹೇರ್ ಡ್ರೈ ಆಗಿದೆ ಅಂದರೆ ಮತ್ತೆ ವೆಟ್ ಮಾಡ್ಕೋಬೇಕು. ನೋಡಿ ಕೋಮ್ ಮಾಡ್ಕೊಂಡೆ ಮತ್ತೆ ಇಲ್ಲಿಗೆ ಹಾಕಿದೆ ಕೋಮ್ ಸೀಸರ್.
ಇದು ಗೈಡ್ ಲೈನ್ ಅಂತಾರೆ, ಗೊತ್ತಾಯ್ತಾ? ಬಂತ ಇಲ್ಲಿ ಇದ್ರ ಲೆವೆಲ್ಗೆನೆ ಕಟ್ ಮಾಡಬೇಕು. ಕಟ್ ಮಾಡುವಾಗ ಸೀಸರ್ ನೋಡ್ರಿ ಹೆಂಗಿದೆ, ಸ್ಟ್ರೇಟ್ ಆಗಿ ಇರಬೇಕು. ಕ್ಲಾಸ್ ಹೆಂಗಿದೆ? ಬೋರ್ ಅನಿಸ್ತಾ ಇದೆನಾ? ಸಿಟ್ಟು ಬರ್ತಾ ಇದೆನಾ? ಮೇಡಮ್ ಬರೀ ಬೈತಾರ ಅಂತೇಳಿ? ನನಗೆ ಸಿಟ್ಟು ಜಾಸ್ತಿ ಬರ್ತಾ ಇದೆನಾ ಅಂತ. ಅಯ್ಯೋ ಇವ್ರು ಬೈತಾರೆ. ಇಷ್ಟ ಆಗ್ತಾ ಇದೆನಾ? ಇಲ್ಲ ಕಲಿತಾ ಇದ್ದೀರಾ? ಇಲ್ಲ ಇನ್ನ ಸ್ವಲ್ಪ ಮೈಕ್ ಕೊಡ್ಲಿ. ಕಲ್ತಿದ್ದೀರಾ? ಆಯ್ತಾ? ಇದು ಇವಾಗ ಥರ್ಡ್ ಸೆಕ್ಷನ್ ನೋಡೋಣ. ಸೇಮ್ ಹಂಗೇನೆ ಎಡ್ಜ್ವರೆಗೂ ಕೊಂಬುನು ಬಿಡಬಾರ್ದು, ಇದನ್ನು ಬಿಡಬಾರ್ದು, ಟೈಟ್ ಆಗಿ ಇರಬೇಕು. ನೋಡ್ರಿ ಇವಾಗ ನಾನು ಈ ಕೊಂಬು ಈ ಕೈ ಇಟ್ಕೊಂಡಿದ್ದೆ, ಸೀಸರ್ ತಗೊಂಡಿದ್ದೆ. ಇಲ್ಲಿದೆ ಕಾಣಿಸ್ತಾ ಇದೆನಾ? ಇಲ್ಲಿ ನೋಡಪ್ಪ, ಇಲ್ಲಿ ಕಟ್ ಆಗಿರೋ ಹೇರ್ ಇಲ್ಲಿದೆ. ಇದು ಗೈಡ್ ಲೈನ್. ಬಟರ್ಫ್ಲೈ ಕಟಿಂಗ್ ಇಂದ ಇಲ್ಲ, ಇವರು ಬಟರ್ಫ್ಲೈ ಕಟಿಂಗ್ ಇಂದ ಮಾಡೋಣ. ಇಷ್ಟಿಷ್ಟೇ ಸೆಕ್ಷನ್ಸ್ ತಗೊಂಡ್ ಮಾಡಿದ್ರೆ, ಇಷ್ಟಿಷ್ಟೇ ಹೇರ್ ತಗೊಂಡ್ ಮಾಡಿದ್ರೆ ನೀಟಾಗಿ ಬರುತ್ತೆ ಕಟಿಂಗು. ಜಾಸ್ತಿ ಹೇರ್ ತಗೊಂಡಾಗ ನಿಮಗೆ ಹೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ, ಅವಾಗ ಕಟಿಂಗ್ ನೀಟಾಗಿ ಬರಲ್ಲ. ಎಂತ ಗೈಡ್ ಲೈನು? ಇದು ಗೈಡ್ ಲೈನ್ ನೋಡ್ರಿ, ಇದ್ರ ಲೆವೆಲ್. ನೀವು ಲೆವೆಲ್ ಕಟ್ ಮಾಡ್ತಾ ಇದ್ದೀರಾ, ಸ್ಟ್ರೇಟ್ ಕಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಪೊಸಿಷನ್ ಬಂದು ಕ್ಲೈಂಟ್ ಹೆಡ್ ಇಲ್ಲಿದೆ, ಆ ಹೆಡ್ ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಇರಬೇಕು. ಹಿಂಗ್ ಬರಬಾರ್ದು, ಹಿಂಗ್ ಬರಬಾರ್ದು. ಮುಂದೆ ಹಿಂಗ್ ಬಂದ್ರೆ ಏನಾಗುತ್ತೆ? ಯು ಕಟ್ ಆಗುತ್ತೆ. ಹಿಂಗೆ ಇರಬೇಕು, ಪೊಸಿಷನ್ ಹಿಂಗೆ ಇರಬೇಕು, ಹಿಂಗೆ ಕಟ್ ಮಾಡಬೇಕು. ಸಾಕ ಇಲ್ಲಿವರೆಗೂ ಇದೇ ಸೇಮು ಇದೆ, ಇಲ್ಲಿವರೆಗೂ ಕಟ್ ಮಾಡಬೇಕು ಅಷ್ಟೇ. ಇನ್ನೊಂದಿದೆ ಫ್ರಂಟ್ ಹೆಂಗ್ ಕಟ್ ಮಾಡ್ಬೇಕು? ಫ್ರಂಟ್ ಇದು ಕಟ್ ಮಾಡ್ತೀಯ, ಫ್ರಂಟ್ ಕಟಿಂಗ್ ನಲ್ಲಿ ಹೇಳ್ಬೇಕು. ಈಗ ಯಾಕೆ ಹೇಳ್ಬೇಕು? ಲೆವೆಲ್ ಕಟಿಂಗ್ ಫ್ರಂಟ್ ಕಟ್ ಬರಲ್ಲ. ಲೆವೆಲ್ ಕಟಿಂಗ್ ಮಾಡ್ಬೋದು, ಬಟ್ ಫ್ರಂಟ್ ಕಟಿಂಗ್ ಕಲ್ತಾದ್ಮೇಲೆ ನೀವು ಅದನ್ನು ಫ್ರಂಟ್ ಕಟ್ ಮಾಡ್ಬೇಕು. ಇವಾಗ ಈ ಕಡೆಯಿಂದ ಆಯ್ತಲ್ವಾ? ಸೊ ಈ ಮಿಡಿಲ್ ನಲ್ಲಿ ಗೈಡ್ ಲೈನ್ ತಗೊಂಡಿದ್ದೀರಲ್ವಾ, 2 ಭಾಗ ಮಾಡ್ಕೋಬೇಕು. ಓಕೆ, ಈಗ ಆಲ್ರೆಡಿ ಕ್ಲಿಪ್ ಹಾಕಿರ್ತೀರಲ್ವಾ, ಸೊ ಅದು ಮಿಕ್ಸ್ ಏನಾದ್ರೂ ಆದ್ರೆ ಕರೆಕ್ಟ್ ಆಗಿ 2 ಭಾಗ ಮಾಡ್ಕೋಬೇಕು. ವಾಟರ್ ಬಾಟಲ್ ಕೊಡಮ್ಮ. ಇವಾಗ ಹೇರ್ ಡ್ರೈ ಆಗಿದೆ ಅಂದ್ರೆ ಇನ್ನೊಂದು ಟೈಮ್ ವೇಟ್ ಮಾಡ್ಕೊಳ್ಳಿ. ಪೊಸಿಷನ್ ನೋಡ್ಕೋಬೇಕು ನೋಡ್ರಿ, ಕ್ರಾಸ್ ಆಗಿದೆ ಅಲ್ವಾ? ಇವಾಗ ಸ್ಟ್ರೇಟ್ ಮಾಡ್ಕೋಬೇಕು. ಕ್ಲೈಂಟ್ ಕತ್ತೇನಿದೆ ಸ್ಟ್ರೇಟ್ ಆಗಿರ್ಬೇಕು. ತಿರುಗಿಸಿರೋ ನಿನ್ನ ತಿರುಗಿಸಿರ್ತಾರ. ಅವ್ರ ಟೆನ್ಷನ್ ಎಲ್ಲ ಏನು ಗೊತ್ತಾ, ನಾನು ಜಲ್ದಿ ಆಗ್ತಂದ್ರೆ ನಾನು ಫೋನ್ ತೊಗೊಂಡು ಓಡೋಗ್ಬೋದು ಅನ್ನೋದು ಅವ್ರದ್ದು ಪ್ಲಾನ್. ಕರೆಕ್ಟ್ ಅಲ್ಲ? ಮೊಬೈಲ್ ಇರ್ತಾರೆ ಅದ ನೋಡ್ರಿ, ನಾಲ್ಕು ಬರ್ತದೆ. ಅವಾಗ ಇದಕ್ಕೆ ವಿಚಾರ ಮಾಡತ್ತೀನಿ, ಹುಡುಗರು ನಿಂದ್ರಂಗಿಲ್ಲ ಈಗ ಅಂತ. ಇವಾಗ ಸಿಗಲ್ಲ, ಅದು ನಿಮ್ಮ ಮಮ್ಮಿ ಫೋನ್ ತಗೋಗ್ರಿ. ಈಗ ಅದನ್ನ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಬೇಕು. 1.5 ಗಂಟೆ ಮಟ್ಟ ಸಿಗಲ್ಲ. ಪದೇ ಪದೇ ಕ್ಲೈಂಟ್ದು ಫೇಸ್ ಚೆಕ್ ಮಾಡ್ಕೊತಾ ಇರಬೇಕು. ಹೆಡ್ ನೀಟಾಗಿ ಕರೆಕ್ಟಾಗಿ ಸ್ಟ್ರೇಟ್ ಆಗಿ ಇರಬೇಕು. ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಹಂಗೆ ಹಿಂಗೆ ಹಿಂಗೆ ಬರ್ತಾ ಇರ್ತಾರೆ. ಹಂಗೆ ಹಿಂಗೆ ಬಗ್ಗಿದ್ರೆ ನಿಮ್ಮ ಕಟ್ಟಿಂಗ್ ಹಂಗೆ ಹಂಗೆ ಆಗುತ್ತೆ. ಇಲ್ಲಿ ಗೈಡ್ ಲೈನ್ ಬಂದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹೇರ್ ಇದ್ರ ಜೊತೆಗೆ ತಗೋಬೋದು. ನೀನು ಕ್ಲಾಸ್ ಕೇಳೋದು ನಿಂತು ಬರ್ತಿದ್ದೀನಿ, ನಿನ್ನ ಮಗಳಿಗೆ ಬೈತೀಯ ಮತ್ತೆ.
ನೀರು ತೆಗೆದಾಗ ಹಾಕಿ ಬರ್ತೈತೆ. ಇಲ್ಲಿ ಗೈಡ್ಲೈನ್ ಬಂತ ಇವಾಗ. ಇಲ್ಲಿ ನೋಡಿ, ಇವಾಗ ಅದ್ರ ಲೆವೆಲ್ಲಿಗೆ ಕಟ್ ಮಾಡ್ತೀರಾ. ಈ ಕಡೆ ಕಟ್ ಮಾಡುವಾಗ ಇಲ್ಲಿಂದ ಕಟ್ ಮಾಡಿಬಿಡ್ತಿದ್ರಿ, ಗೊತ್ತಾಗ್ತಿತ್ತು. ಇವಾಗ ಈ ಕಡೆ ಕಟ್ ಮಾಡ್ಬೇಕಲ್ಲ, ಈ ಕಡೆ ಹೇರ್ ಲೆಂತ್ ಇದೆ, ಈ ಕಡೆ ಗೈಡ್ ಲೈನ್ ಇದೆ, ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ಅದ್ರ ಲೆವೆಲ್ಲಿಗೆ ಕಟ್ ಮಾಡ್ಬೇಕಿದ್ದಾರೆ. ನಿಂಗಲ್ಲಿ ನಿಂದೆ ಇದೆ ಅಮ್ಮ ಸಪ್ರೇಟ್ ಆಗಿ. ನಾನೇ ಬರ್ತೇನೆ, ಎದುರಿಗೆ ನಿಂದಿರ್ತೀನಿ, ಎದುರು ಬೇಡ. ಅಲ್ಲಪ್ಪ, ಇವಾಗಿನ ಶಿವ ಅಂತ ಹೇರ್ ಕಟಿಂಗ್ ಸ್ಟಾರ್ಟ್ ಆಗಿ ಲೋ ಡ್ರೈ ಬೇಡ, ಇದಕ್ಕೆ ಟ್ರೈ ಮಾಡ್ತೀವಿ. ಇದು ಕಟಿಂಗ್ ಮಾಡಿ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. ಬಿಸಾವನ ಇಲ್ಲ. ಅಲ್ಲ, ಇದಕ್ಕೆ ಬ್ಲೋ ಡ್ರೈ ಮಾಡ್ಬೇಕಾ? ನೀವು ಸೆಟ್ ಮಾಡ್ತೀರಿ, ಸೆಟ್ಟಿಂಗ್ ಹೇಳ್ಕೊಡ್ಬೇಕಾ? ಮತ್ತೆ ಇದನ್ನ ಹೇಳ್ಕೊಟ್ಲು. ಇದನ್ನ ಇವಾಗ ಕಟಿಂಗ್ ಮುಗಿಸಿ ಸೆಟ್ಟಿಂಗ್ ಹೇಳ್ಕೊಡಿ. ಸಮಾಧಾನ ಸಾಕು, ಇಷ್ಟೇ ಸಾಕು. ಮಾಡೋಣ ಇನ್ನೆಲ್ಲ ಸೇಮ್ ಹಿಂಗೆ ಇರುತ್ತೆ, ಗೊತ್ತಾಯ್ತಾ? ಸ್ಟ್ರೇಟ್ ಕಟ್ಗೆ ಅಂದರೆ ಸ್ಟ್ರೇಟ್ ಕಟ್, ಲೆವೆನ್ ಕಟ್, ಮತ್ತೆ 1 ಲೆಂತ್ ಕಟ್, 0 ಡಿಗ್ರಿ ಕಟ್. ಇಷ್ಟಿದೆ ಹೆಸರು. ಅಲ್ಲೇ ಹೋಗ್ಬೇಕು. ಅದು ಚಲೋ ಐತಿ ನಿಂಗೆ ಪ್ಲೇಸ್ ಅಲ್ಲಿ. ನನಗೆ ಇಲ್ಲಿ ಯಾರು ಕ್ಲೈಂಟ್ ಬಂದ್ರೆ ಏನ್ ಮಾಡ್ಲಿ? ನಾವು ಹೆಂಗೆ ಬ್ಯಾಗ್ ಇವು ಅಲ್ಲೇ ಎಲ್ಲ ಪ್ರಾಕ್ಟೀಸ್. ಯವ್ವ ಚಸ್ಮಾ ಹಾಕೊಂಡ್ಬರ್ಬೇಕು. ಚಸ್ಮಾ ಇದೆ, ಹೋಗಿ ನೀವೇ ಹೋಗ್ಕೊಂಬರ್ರಿ, ನೀವೇ ಹಾಕೊಂಡಿವಿ. ಮತ್ತೆ ಅದಕ್ಕೆ ಹೋಗ್ಕೊಂಬರ್ತಾರೆ. ಏ ಬಾಮು ಅಮ್ಮೆ ಮಾಡಿ ನಾಚಿಕೆಲ್ನಾಗ ಅಮ್ಮ ನೋಡಿಕ್ಕಿ ನನ್ನ ಪುಟ್ಟ ಬಯಸ್ಕೊಳಕ ಮತ್ತೆ ಇದಾಗ ಕಡೆಗೆ ಹಿಂಗೆ ಕೋಮ್ ಮಾಡ್ಕೋಬೇಕು. ಫಸ್ಟ್ ಇದಕ್ಕೆ ಕೋಮ್ ಮಾಡ್ಕೊಂಡು ಕ್ಲಿಪ್ ಹಾಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕು. ಕೋಮ್ ಮಾಡ್ಕೊಂಡು ಕ್ಲಿಪ್ ಹಾಕ್ಲಿಲ್ಲ ಅಂದ್ರೆ ಅವ್ರು ಶೋಲ್ಡರ್ ಮೇಲೆ ಹಾಕ್ತಿರಲ್ವ, ಅವಾಗಾದ್ರೂ ಅಷ್ಟೇ ಕ್ಲಿಪ್ ಇದನ್ನ ಕೋಮ್ ಮಾಡಿನೇ ಬಿಡಬೇಕು. ಮತ್ತೆ ಈ ಕಡೆ ನೋಡ್ರಿ, ಎಲ್ಲ ನೀಟಾಗಿ ಕೋಮ್ ಮಾಡ್ಬೇಕು, ಹಂಗೆ ಬಿಡಬಾರ್ದು. ಇವಾಗ ಇದನ್ನ ಕೋಮ್ ಮಾಡ್ಕೋಬೇಕು. ನೋಡ್ರಿ, ಈ ಕಡೆ ಒಂದ್ ಸ್ವಲ್ಪ ಹೇರು, ಈ ಕಡೆ ಒಂದ್ ಸ್ವಲ್ಪ ಹೇರು ತಗೊಂಡಿದ್ದೀನ. ಪತ್ರಿ ಕೊಡೋದು ಕರೆಕ್ಟ್ ಬಂತ? ಸೊ ಇದನ್ನ ನೀಟಾಗಿ ಮತ್ತೆ ಕೋಮ್ ಮಾಡ್ಕೋಬೇಕು. ಡ್ರೈ ಆಗಿದೆನಾ, ಸ್ಪ್ರೇ ಮಾಡಬೇಕು, ವಾಟರ್ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ ನೀಟಾಗಿ ಈ ತರ ಕೋಮ್ ಮಾಡಿ, ಅದಾದ್ಮೇಲೆ ಈ ಹೇರ್ ಡೌನ್ ನಲ್ಲೇ ಇರಬೇಕು, ಹಿಂಗ್ ಬರಬಾರ್ದು. ಕೋಮ್ ಓಕೆ, ಹಿಂಗ್ ಹಾಕ್ಬೇಕು. ಇವಾಗ ಈ ಬೆರಳನ್ನ ಈ ಕೋಮ್ ಮೇಲ್ಗಡೆ ಸೀಸಾ ಟೈಪ್ ನಲ್ಲಿ ಹಿಡಿಬೇಕು. ಹಿಡಿದು ಸೀದಾ ಸ್ಟ್ರೇಟ್ ಆಗಿ ಕೆಳಗಡೆ ಬರಬೇಕು. ನೋಡ್ರಿ, ಈ ಲೈನ್ ಎಷ್ಟು ನೀಟಾಗಿ ಕ್ಲಿಯರ್ ಆಗಿದೆ, ಹೌದಾ? ಹಿಂಗ್ ಬಿಟ್ರೆ ಹಿಂಗ್ ಲೂಸ್ ಆಗಿದ್ರೆ ಮೇಡಮ್ ಕೆಳಗಡೆ ತಗೊಂಬ, ಇನ್ನೊಂದ್ ಸ್ವಲ್ಪ ಕೆಳಗಡೆ ತಗೋ. ಎಲ್ಲ ಹೇರ್ ನೀವು ಒಂದೇ ದಿನಕ್ಕೆ ಖಾಲಿ ಮಾಡಿದ್ರೆ ಇನ್ನ ಹೇರ್ ಸ್ಟೈಲ್ ಏನು ಪ್ರಾಕ್ಟೀಸ್ ಮಾಡ್ತೀನಿ, ಹೇರ್ ಕಟಿಂಗ್ಸ್. ಓಕೆ, ನೋಡಿ ಎಷ್ಟು ಟೈಟ್ ಆಗಿದೆ ನೋಡಪ್ಪ. ನಂಗೆ ಹೇರ್ ಸ್ಟೈಲ್ ಹೇಳ್ಕೊಡ್ತಾರೆ. ಈಗ ನಾನು ಕ್ಲಾಸ್ ತಗೊಂತಾ ಇದ್ದೀನಿ, ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿಲ್ಲ, ನನ್ನ ಮಕ್ಕಳಿಗೆ ಬೈದು ಬಂದೀನಿ. ಈಗ ನಿನಗೆ ಬಿಡ್ತೇನಾ ನಾನು? ತಲೆ ಕೃಷ್ಣ ಗುರುವೇ ದೇವರೇ ಶಂಬಲಿಂಗ. ಹಾ, ತಗೊಂಡು ಕಟ್ಟಿಂಗ್ ಆಮೇಲೆ ನಿನಗೆ ಚೆನ್ನಾಗಿ ನಾನೇ ಮಾಡಿದೆ. ನಾನು ಸಲ ಮಾಡಿದ್ದ ನಾನು ನೋಡೋದು ನಾನೇ ಮಾಡಿದೆ. ಸುಮ್ಮನಿರು, ಸೌಂಡ್ ಮಾಡಬೇಡ.
ನೋಡಿ ಹಿಂಗೆ ಬಂದಿದೆ. ಹಂಗೆ ಯಾಕೆ ಬರ್ತಾ ಇದೆ? ಲೆವೆಲ್ ಕಟ್ ಎಲ್ಲ ಮಾಡ್ತಿರೋದು. ಹಿಂಗೆ ತಗೊಂಡಿದ್ದೀನಿ, ನೀವು ಹೇಳ್ದಂಗೆ ತಗೊಂಡಿದ್ದೀನಿ. ಈಗ ಮಾಡಮ್ಮ, ನಾನು ನೋಡ್ತೀನಿ ಅದು ಹೆಂಗೆ ಅಷ್ಟು ಕರೆಕ್ಟಾಗಿ ತೊಗೊಂಡಿದ್ದೀರ. ಇದ್ರಾಗ ಎರಡು ಮಾಡ್ಲಾ? ಅಪ್ಪಿ ಇದೇ ಬೇಡ ಅಂತಿರೋದಮ್ಮ ನಿಮಗೆ. ಅದು ನೋಡಲ್ಲಿ ಒಂದು ನಿಮಿಷ ಹಾಗೆ ಇರಿ ಏನು ಮಾಡಬೇಡ್ರಿ ನೀವು, ಹಾಗೆ ಇರಿ. ಹಾಗೆ ಇಟ್ಕೊಡ್ರಿ. ಅಮ್ಮ ಬಾಮ್ಮ ಈ ಕಡೆ ಬಾಮ್ಮ, ಅಮ್ಮ ಈ ಕಡೆ ಬಾ. ನೀ ನೋಡಮ್ಮ ಅವ್ರು ಹೆಂಗೆ ಹಿಡ್ದಿದ್ದಾರೆ ನೀವೇ ಹೇಳ್ರಿ. ಹೆಂಗೆ ಹಿಡ್ದಿದ್ದಾರೆ? ಲೆವೆಲ್ ಕಟ್ ಮಾಡ್ತಾ ಇರೋದು ಹೆಂಗೆ ಹಿಡ್ದಿದ್ದಾರೆ? ಏನು ಮಿಸ್ಟೇಕ್ಸ್ ಇದೆ ಹೇಳ್ರಿ ನಂಗೆ. ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಗೊತ್ತಾಗಬೇಕು. ಈಗ ಹೆಂಗೆ ಬಂತು ಇವಾಗ ಅದು ಏನಾಯಿತು? ಲೆವೆಲ್ ಕಟ್. ಇಷ್ಟೊತ್ತನ ಏನಾಗಿತ್ತು? ನಾನು ಕಟ್ ಹೇಳಿದ್ರೆ ಅರ್ಥನೇ ಮಾಡ್ಕೊಳಂಗಿಲ್ಲ ಶ್ವೇತಾರಾಣಿ. ಅದಕ್ಕೆ ಕರು ತೋರಿಸಿರೋದು. ನಾನು ಹೇಳಿದ್ರೆ ಅರ್ಥ ಆಗಲ್ಲ. ಈಗ ನಿಮ್ಮ ಫ್ರೆಂಡ್ಸ್ ಹೇಳಿದ್ರೇ ಅರ್ಥ ಆಗತ್ತೆ. ಕೈನಾಯ್ತು ಅಷ್ಟಕ್ಕೆ. ನಾನು ಇವಾಗ ಸೆಕೆಂಡ್ ಸೆಕ್ಷನ್ ತೊಗೊಮ್ಮ, ಹೆಂಗೆ ಮಾಡ್ತೀಯ ನೋಡ್ತೀನಿ. ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತೇನೆ ಅನ್ನೋದು. ಅಲ್ಲಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀಯ ನಾನು ಇರಲ್ಲ ನೋಡೋಕೆ. ಹಾಂ, ನೀ ಹೆಂಗೆ ಮಾಡಿದ್ರೆ ನಾವು ಹ್ಞೂ ಅನ್ಬೇಕು. ಅದೆಲ್ಲ ನನ್ನ ಕೈಲಾಗಲ್ಲ. ಯಾರು ಬಿಡು, ನಾವು ಇಲ್ಲ ಮಾಡಿ ತೋರಿಸೋ. ಹಾಂ, ಮತ್ತು ಇವಾಗ ತೋರಿಸ್ಲಿಲ್ಲ ನಾನು ಬಿಡಂಗೇ ಇಲ್ಲಲ್ಲ. ಆಗ ಸಾಲ ಹೋಗಮ್ಮರಿ ಇಲ್ಲ, ತಂದೇ ಮಾತಾಡ್ತಾಳ. ಈ ಶ್ವೇತಾ ಕರೆಕ್ಟ್ ಮಾಡಿ. ಕರೆಕ್ಟ್ ಆಯ್ತಾ? 20% ಅಲ್ಲ 20% ಶ್ವೇತಾ ಕರೆಕ್ಟ್ ಮಾಡಂತ ಅದು ನಂಗೆ ನೋಡ್ಬಿಟ್ರೆ ನನಗೆ ಖುಷಿ ಆಗ್ಬಿಡ್ತೈತಿ. ಖುಷಿ ಆಗ್ಬೋದು. ನೋಡ್ತೀನಿ ಬಂದೆ. ಇಲ್ಲಿಂದ ಅಲ್ಲಿಗೆ ಬರೋದು. ನಾಗವೇಣಿ ವೇಲ್ ಆ ಕಡೆ ಇಡಪ್ಪ. ವೇಲಕ್ಕೆ ಅಂದ್ರು ನಿನಗೆ ಅರ್ಥమైంದ ಮಗ್ಲೇವು. ಏಯ್ ಬಾರೆ, ನೀವು ಬರೀ ಇಂಥ ಕೆಲಸನ ಮಾಡಿ ಅಂತಿರ್ತಾರಲ್ಲ ವಿಡಿಯೋದಲ್ಲಿ ಚೆನ್ನಾಗಿ ಅನ್ಸಲ್ಲ ಅಂತ, ಅದಕ್ಕೆ ಅಂತ ಹೇಳಿದ್ದು. ಎಲ್ಲೆಲ್ಲಿಗೋ ಹೋಗ್ತೈತಿ ಹುಡುಗಿ. ಈಗ ನೀವು ಮತ್ತೆ ಕೈ ಹಾಗೆ ಹೋಗ್ಬೇಕು, ನಾನು ಹಿಂದೆನೇ ನಿಂತೀನಿ. ಮಾಡಲೇ ಅದೇನ ಕುಣಿಯಕ್ಕೆ ಬರ್ಲಾರ್ದದು. ನಾವು ಮಾಡಿಲ್ಲ ಅದು ಹೇರ್ ವೆಟ್ ಮಾಡಿಲ್ಲ, ಏನಿಲ್ಲ. ಹಿಂಗೆ ಕುಂತೇನಮ್ಮ, ಹಿಂಗೆ ಟರ್ನ್ ಮಾಡ್ಕೊ. ಸ್ಟ್ರೇಟ್ 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 ಕೆಳಗಡೆ ಸ್ಟ್ರೇಟ್ ಸ್ಟ್ರೇಟ್ ಮತ್ತೆ ಕ್ರಾಸ್ ಹೋಗ್ಬಾರ್ದು. ಸ್ಟ್ರೇಟ್. ಹಾಂ, ಸ್ಟ್ರೇಟ್. ಹಾಂ, ಹಾಗೆ ಟೈಟಾಗಿರಬೇಕು. ಇನ್ನೊಂಚೂರು ಕೆಳಗಡೆ ತಗೊಳ್ರಿ. ಹಾಂ, ಹಾಗೆ ಇರಬೇಕು. ಸ್ಟ್ರೇಟ್. ಮೇಲ್ಗಡೆ ಎಲ್ಲ ಕೆಳಗಡೆ ಕಟ್ ಮಾಡಬೇಕು. ಹಾಂ, ನೋಡ್ರಿ, ನೀವೇ ಚೆಕ್ ಮಾಡಿರಿ ಕರೆಕ್ಟ್ ಬಂದಿದೆನಾ. ಪ್ರಾಕ್ಟೀಸ್ ಈಸ್ ಮೋರ್ ಇಂಪಾರ್ಟೆಂಟ್. ಹೌದಾ ಅಲ್ವಾ ಶ್ವೇತಾರಾಣಿ? ನೀನೇ ನೋಡಮ್ಮ, ನಾ ಏನು ಹೇಳಲ್ಲ ತಾಯಿ ನಿನಗೆ. ನೀನೇ ನೋಡಿ, ಚೆಕ್ ಮಾಡು. ಚೆಕ್ ಮಾಡು, ಕರೆಕ್ಟ್ ಆಗಿದ್ದೇನೆ ಎಲ್ಲ ಚೆಕ್ ಮಾಡಮ್ಮ. ನೀ ಬಿಡು ಅಮ್ಮ. ಮಾಡಮ್ಮ, ಬೇಗ ಬೇಗ ಮಾಡಮ್ಮ. ಕರೆಕ್ಟ್ ಬಂದಿದ್ದೇನೆ ಎಲ್ಲ ಚೆಕ್ ಮಾಡಿ ಇವಾಗ. ಹಾಂ, ನೋಡ್ರಿ, ನೋಡಪ್ಪ ನೀನೇ ನೋಡಿ, ಲೆವೆಲ್ ಬಂದಿದ್ದೇನೆ ಇಲ್ಲ. ಮತ್ತೆ ಇಷ್ಟೊತ್ತನ ಮಾಡ್ತಿದ್ದೀನಿ ಒಂದು ಕೆಲಸನ. ಹಾಗೆ ಎಲ್ಲ ಹೇರು ಕಟ್ ಮಾಡಿದರೆ ತೋರಿಸಿದ್ರೆ ನಾನು ಇವಾಗ ಸೆಟ್ಟಿಂಗ್ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಮೇಡಮ್ ಟೈಮ್ ನಾಳೆ ಸೆಟ್ಟಿಂಗ್ ಹೇಳ್ಕೊಡ್ರಿ ಮೇಡಮ್. ಹೊಟ್ಟೆ ಕುಂತ್ಬಿಟ್ಟಿತ್ತು ನನಗೆ. ನಾಳೆ ಸೆಟ್ಟಿಂಗ್ ಹೇಳ್ಕೊಡಂದ್ರೆ ನಿಮ್ಮ ಮನೆ ಹೋಗಿ ಮಾಡ್ತೀನಿ. ನಮ್ಮ ಕಡೆ ಇಲ್ಲ ಇಲ್ಲ ಆಯ್ತು. ನಾವು ಸೆಟ್ಟಿಂಗ್ ಎಲ್ಲ ಮಾಡ್ತಿರ್ತೀನಿ ಮ್ಯಾಮ್ ಅಲ್ಲಿವರಿಗೆ, ಅವ್ರಿಗೆ ಕಟಿಂಗ್ ಮಾಡೋವರಿಗೆ ಎಲ್ಲರಿಗೂ ಒಂದೇ ಟೈಮ್ ಅಂತ ಮತ್ತೆ ಲೇಟ್ ಆಗುತ್ತೆ.
ಹಂಗಲ್ಲ ಹಂಗಲ್ಲ ಹಂಗಾದ್ರೆ ಅದು ಮೇಲೆ ಹೋಗುತ್ತೆ ಲೇಯರ್ಸು. ಏನ್ ಹೇಳಿದೆ ನಾನು? ಹಂಗೆ ಕಟ್ ಮಾಡಿ ಹಿಂಗೆ ಮಾಡಕ್ಕ ನಾನು ತೋರಿಸ್ತೀನಿ ನಿಮ್ಗೆ ಏನಾಗಿದೆ ಮಿಸ್ಟೇಕ್ಸ್ ಅಂತ. ಬಿಡ್ರಿ ಕೈ ಬಿಡ್ರಿ. ಏನಾಯ್ತಿದು? ಲೇಯರ್ಸ್ ಕೆಳಗಡೆ ಬಂತಲ್ಲಿ ನೋಡಿ, ಇವೆಲ್ಲ ಲೇಯರ್ ಕಟಿಂಗ್ ಆಯ್ತದ. ಸ್ಟ್ರೇಟ್ ಕಟ್ ಹಂಗಲ್ಲ ಮಾಡೋದು. ಏಯ್ ಲೇಯರ್ ಕಟಿಂಗಿಗೆ ಯಾವ ರಮ್ಮಿ ಆದ್ರೆ ಏನಬೇಕು ನೋಡ್ರಿ. ಫಸ್ಟ್ ಇದನ್ನ ತೆಗೆದು ಚೆನ್ನಾಗಿ ತೆಗೆದಿಲ್ಲ ನಾನು ತೋರಿಸ್ತೀನಿ ನೀವು. ನೋಡುವ ಸರಿ ಇಲ್ಲ, ಗೋಣ ಸರಿ ಇಲ್ಲ. ಲೂಸ್ ಐತೆ. ಇದು ಸಣ್ಣ ಐತಲ್ಲ, ಅದಕ್ಕೆ ಸುಮ್ಮನೆ ಹಂಗೆ ಸೇಫ್ ಇರ್ತೀವಿ. ಫಸ್ಟ್ ಮಿಡಿಲ್ ಪಾರ್ಟಿಷನ್ನೇ ಕರೆಕ್ಟ್ ಐತೆ ಅಂತಿದ್ದಲ್ಲ. ಮಿಡಿಲ್ ಪಾರ್ಟಿಷನ್ ನೀಟಾಗಿ ತೆಗಿಬೇಕು. ಅರ್ಜೆಂಟ್ ಯಾಕೆ ಮಾಡ್ತೀರಾ? ಅದ್ರಲ್ಲಿ ನೋಡೋಕ್ಕಂತ ಫೋಟೋ ಇದಾದ್ರೂ ಚೆನ್ನಾಗಿದೆ. ನಾಳೆ ಹೋಗಿ ಒಂದ್ 2,000 ರೂಪಾಯಿ ಕೊಟ್ಟು ಅಂತ ತಗೊಂಬನ್ನಿ. ಮತ್ತೆ ಕಡಿಮೆ ಪ್ರೈಸ್ ನಲ್ಲಿ ಆರಾಮಾಗಿ ಕಲೀಲಿ ಅಂತ ನಾನು ಹೇಳಿದ್ರೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಕಟಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ಯಾವ್ದಾದ್ರು ಏನಮ್ಮ ನೋಡು. ನೀವು ತೆಗೆದು ತೋರಿಸ್ತೀನಿ ಇವಾಗ. ನೀವು ಚೆನ್ನಾಗಿ ತೆಗ್ದಿಲ್ಲ. ನಾನು ತೋರಿಸ್ತೇನೆ ಇವಾಗ. ಇವ್ರದ್ದು ಹೇರ್ಸಿಲ್ಲ. ನಾನು ಏನ್ ಹೇಳ್ತೀನಿ, ನೀವು ಅಲ್ಲೇ ಮಾಡ್ಬೇಡ್ರಿ. ಫಸ್ಟ್ ನಾನು ಒಂದೊಂದಾಗಿ ಕಲೀರಿ. ನಂಗೆ ಹಿಂಗಿದ್ರೆ ಫಿನಿಶಿಂಗ್ ನಲ್ಲಿ ಇದ್ರೆ ನಂಗೆ ಇಷ್ಟ ಆಗುವಂತ ಕೆಲಸ. ನೀನ್ ಯಾಕೆ ತಿನ್ ಬರಲ್ಲ? ನಿಂದ ಯಾಕೆ ಬರಲ್ಲ? ಈ ಬಾಡಿ ಯೂಸ್ ಅಂತ ಯಾಕೆ ಹೇಳಿದ್ದು? ನಾನು ಹೇಳಿಲ್ಲ, ನೀವೇ ಹೇಳಿದ್ದು. ನೋಡ್ ಮತ್ತೆ ಈಗ ನಾನೇ ಫ್ಯಾಷನ್ ಶೋ ಕರ್ಕೊಂಡು ಹೋಗ್ತೀನಿ. ಓಕೆ, ಕಟಿಂಗ್ ಬಿಡ್ರಿ. ಫಸ್ಟ್ ಕಟಿಂಗ್ ಬಿಡ್ರಿ. ಇದನ್ನ ಕಲೀರಿ ಫಸ್ಟ್. ಈ ಮಿಡಿಲ್ ಪಾರ್ಟ್ ಇದನ್ನ ನನಗೆ ಕರೆಕ್ಟ್ ಆಗಿ ತೆಗಿಯೋವರೆಗೂ ಕಟಿಂಗ್ ಮಾಡಕ್ ಕೊಡಲ್ಲ. ಯಾರು ಇದನ್ನ ಕರೆಕ್ಟ್ ಆಗಿ ತೆಗಿತಾರೆ ಅವ್ರಿಗೆ ಕಟಿಂಗ್ ಮಾಡಕ್ ಕೊಡ್ತೀನಿ. ಎಷ್ಟು ಚೆನ್ನಾಗಿ ತೆಗ್ದೀನಿ ಇದೇ ತರ ತೆಗಿಬೇಕು. ತೋರ್ಸಿದ್ನೆಲ್ಲ ನೋಡಿದ್ರೆ ಇಲ್ಲ ಅದು ತೇಲ್ಕೊಂಡಿದ್ದು ತಮ್ಮ ಅಲ್ಲಿ ಒಳಗಿಟ್ಟು ನೋಡಮ್ಮ. ಕೊಡು, ನಾನು ನೋಡ್ತೀನಿ. ಅದೇ ಫಸ್ಟ್ ನೀಟಾಗಿ ಕೋಮ್ ಮಾಡ್ಕೊಳೋದು ಕಲೀರಿ. ನಿಮ್ದು ಹಂಗೆ ಇದೆನಾ? ನೋಡು, ಇದು ಟೈಟ್ ಮಾಡಪ್ಪ. ಇದೆಲ್ಲ ಇದು ಟೈಟ್ ಮಾಡಿ ಕರೆಕ್ಟ್ ಹೋಗುತ್ತೆ. ಹೌದಂದ್ರೆ ಇದು ಒಂದು ಟೈಮ್ ಟೈಟ್ ಮಾಡಿ ನೋಡಮ್ಮ ನೀನು. ಅದು ಲೂಸ್ ಇರುತ್ತಲ್ಲ, ನೋಡಿ ಟೈಟ್ ಆಯ್ತು. ಫಸ್ಟ್ ನೀಟಾಗಿ ಕೋಮ್ ಮಾಡಕ್ ಕಲಿಬೇಕು. ಹೆಂಗೋ ಕೋಮ್ ಮಾಡೋದು, ಹೆಂಗೋ ಸೆಕ್ಷನ್ ತೆಗೆದು ಕೆಲಸ ನೀಟಾಗಿರ್ಬೇಕು. ನಾಳೆ ನಿಮ್ ಮಿಸ್ಟೇಕ್ಸ್ ಹೇಳ್ಕೊಡಕ್ ನಿಮ್ ಜೊತೆಗೆ ನಾನು ಹತ್ರ ಇರಲ್ಲ. ನೀಟಾಗಿ ಮಿಸ್ಟೇಕ್ಸ್ ಈಗ ಮತ್ತೆ ಅದೇ ರಾಂಗ್ ಮೆಥಡ್ ಮಾಡ್ತಾ ಇದೀಯಾ ಶ್ವೇತಾ? ಇಲ್ಲ ನೋಡ್ಬೇಕು. ರಿಯಲ್ ಹೇರ್ ನಾನು ತೋರಿಸ್ತೀನಿ. ಲೆವೆಲ್ ಕಟ್ ಯಾರು ಮಾಡ್ತೀನಿ? ಯಾರು ಏನು ರಿಯಲ್ ಹೇರ್ ಮೇಲೆ ಇಲ್ಲ ಈಗ ಅದನ್ನೇ ಮಾಡಬೇಕು. ಇಂಟ್ರೆಸ್ಟ್ ನೋಡಿ ಯು ಕಟ್ ಇದು ಭಾಳ ಕಟ್ ಅವ್ರು ಮಾಡ್ತಾನೆ. ಒಂದು ದೊಡ್ಡ ನಾವೇ ಕಟ್ ಮಾಡೋಣ ಬ್ಯಾಡ ಇದಲ್ಲ ಕಟಿಂಗ್. ರಿಯಲ್ ಹೇರ್ ಮೇಲೆಲ್ಲ ಇಲ್ಲ, ಡಮ್ಮಿ ಮೇಲೆನೆ ಕಟ್ ಮಾಡ್ಬೇಕು. ರಿಯಲ್ ಹೇರ್ ದಿನ ನಿಮ್ಗೆ ಯಾರು ತಂದು ಕೊಡಲ್ಲ ಕಟಿಂಗ್ ಮಾಡಿಸ್ಕೊಳ್ಳಿಕ್ಕೆ. ಚೆಲ್ ಕೂದಲ ಚೌರಿ ಕೂದಲ್ನ ಕಟಿಂಗ್ ಹೆಂಗ್ ಮಾಡ್ತೀಯಪ್ಪಿ? ಫೇಸ್ ಬೇಕಾ? ಫೇಸ್ ಇಲ್ಲದ್ರೆ ಹೆಂಗ್ ಮಾಡ್ತೀಯ? ನೀಟಾಗಿ ಕೋಮ್ ಮಾಡ್ಕೋಬೇಕು. ನಾವು ಹೇಳಿ ನೋಡಿ ಎಷ್ಟು ಚೆನ್ನಾಗೈತೆ. ಎಲ್ಲ ಕೋಮ್ ಮಾಡ್ಕೊಳ್ಳಿ ನೀಟಾಗಿ. ಹಿಂದಕ್ಕೆ ಕೋಮ್ ಮಾಡ್ಕೊಂಡು ಈ ನೋಸ್ ಇದೆ ಅಲ್ವಾ, ಈ ನೋಸಿಂದ ಕರೆಕ್ಟಾಗಿ ಮಿಡಿಲ್ ಅಲ್ಲಿ ನೋಡಿ ಹಿಂಗಿದೆ. ಇದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಹೇರ್ ಕಟಿಂಗ್
ಇದೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಅದೇ ಹೆಂಗ್ ಕರೆಕ್ಟ್ ಆಗಿ ಮಾಡ್ತೀವಿ ನೋಡಿ. ಅದನ್ನ ಮತ್ತೆ ಮಾಡಪ್ಪ, ಮತ್ತೆ ಮಾಡೇನಿ, ಅದು ಫಸ್ಟ್ ಪ್ರಾಕ್ಟೀಸ್ ಮಾಡಿ ತಗೊಂಡ್ ನೋಡಿ ಮಾಡುವ ಮಾಡ್ಬೇಕು. ನೀವು ನಾ ಏನ್ ತೆಗ್ದು ನೀವು ತೆಗಿವರೆಗೂ ಬಿಡಲ್ಲ ನಾನು. ಕೊಡಮ್ಮ. ಇವತ್ತಿದು ನೀವು ಪರ್ಫೆಕ್ಟ್ ಆಗಿ ಹೇರ್ ಕಟಿಂಗ್ ಸೆಕ್ಷನ್ಸ್ ತೆಗಿಯೋದು, ಗೈಡ್ ಲೈನ್ ನೀಟಾಗಿ ಹಿಡಿಯೋದು, ಈ ಸೀಸರ್ ಟೈಪ್ ಈ ಫಿಂಗರ್ಸ್ ಕರೆಕ್ಟ್ ಆಗಿ ಟೈಟ್ ಆಗಿ ಹಿಡಿಯೋದು, ಇದನ್ನೆಲ್ಲ ಕಲಿಯೋರ್ಗು ಬಿಡಂಗಿಲ್ಲ ನಾನು. ಒಂದೊಂದಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅರ್ಜೆಂಟ್ ಯಾರು ಮಾಡಂಗಿಲ್ಲ. ಅಲ್ಲಿ ಇನ್ನ ನೀಟ್ ಬಂದಿಲ್ಲ. ಇಲ್ಲಿ ನಾನು ನೋಡಮ್ಮ, ಇಲ್ಲಿ ನೋಡು, ಈ ಫಿಂಗರ್ ಇಡ್ತಾ ಇದೀನಿ ನೋಡಿ. ಇವಾಗ ಮಿಡಿಲ್ ಬಂತ, ಹಿಂಗಿಟ್ಟು ನೋಡ್ರಿ, ಹಿಂಗ್ ಮಾಡ್ತಾ ಇದೆ. ಹಿಂಗ್ ಮಾಡಿ ಇದು ಓಪನ್ ಆಗಿದೆ. ಅವಾಗ ಕೋಮ್ ಇಲ್ಲೇನಿದೆ, ಈ ಕಡೆ ಹಿಂಗ್ ಹಿಡ್ಕೋಬೇಕು, ಹೇರು ಹಿಂಗ್ ಹಿಡ್ಕೊಂಡು ನೀಟಾಗಿ ಕೋಮ್ ಮಾಡ್ಕೋಬೇಕು. ಹಾ, ಈಗ ಹೆಂಗ್ ಬಂತು, ಇವಾಗ ಹೆಂಗ್ ಗ್ಯಾಪ್ ಇಲ್ಲ ಗೊಂಬೆದು ಹೇರು. ಸುಮ್ನೆ ಅರ್ಜೆಂಟ್ ಮಾಡ್ತಾರೆ, ಏನೋ ಒಂದ್ ಮಾಡ್ಬೇಕು ಅಂತ. ಏನೋ ಒಂದ್ ಮಾಡಂಗಿದ್ರೆ ಕೆಲ್ಸ ಅಲ್ಲ, ಬ್ಯೂಟಿಷಿಯನ್ ಕೆಲಸ. ಒಂಚೂರು ಬರ್ಬೇಕು, ಒಂಚೂರು. ಡಾಕ್ಟರ್ ಹೆಂಗೆ ಪ್ರತಿಯೊಂದನ್ನು ಕೇರ್ ತಗೊಂಡು ಮಾಡ್ತಾರೆ, ಹಂಗೆ ಇರುತ್ತೆ ನಮ್ದು ಕೆಲಸ. ಅವ್ರು ಓದಿರ್ತಾರ, ನಾವು ಅಷ್ಟು MBBS ಮಾಡಿರೋದು ಅಷ್ಟೇ. ಆಕ್ಟಿಂಗ್ ಹೊಡಿತಾ ಇದೆ, ಚಂದ ಕೆಲಸ ಅಂತ ಹೇಳಿ. ನೋಡು, ಚೆನ್ನಾಗಿ ತೆಗ್ದಿದ್ಯಾ ಇಲ್ಲ ಅಂತಲ್ಲ. ಇಲ್ಲಿ ಮುಂದೆ ಬಾ, ಎಲ್ಲಿ ತೆಗ್ದಿದ್ಯಾ ನೆನೆ ನೋಡಿ. ಮತ್ತೆ ಸೈಡ್ ಬರ್ಬೇಕು, ಮಿಡಿಲ್ ಬರ್ಬೇಕು, ಮಿಡಿಲ್ ಅಪ್ಪಿ ನಿಂದಿನ ನೀಟಾಗಿ ಬರ್ಬೇಕು. ಮೇಡಮ್ ಮುಸುಳಿ ಒಂದ್ ಕಡೆ ಐತಿ, ಮಾರಿ ಒಂದ್ ಕಡೆ ಐತಿ. ನಾನು ತೆಗೆದು ತೋರಿಸಿದ್ನೆ ಇಲ್ಲ, ನಂಗೆ ಅದನ್ನ ಹೇಳಪ್ಪ. ಮುಸುಳಿ ಮಾರಿ ಎಲ್ಲರೇ ಇರಲಿ, ಗೊಂಬಿ ಹೆಂಗಾದ್ರೆ ಇರಲಿ, ನಾನು ತೆಗೆದು ತೋರಿಸಿದ್ದೆ ಇಲ್ಲ. ಇವಾಗ ಹೆಂಗ್ ಬಂತು ನೋಡಪ್ಪ. ಹೇಳ್ಕೊಡೋರು ನೀಟಾಗಿ ಹೇಳ್ಕೊಡೋ ಟೈಮ್ನಲ್ಲಿ ಆರಾಮಾಗಿ ನಿಧಾನಾಗಿ ಪ್ರತಿಯೊಂದನ್ನು ನೀಟಾಗಿ ಕಲ್ಕೊಂಡು ಹೋಗ್ಬೇಕು. ಹಿಂಗೇಗೋ ಹೇಳ್ಕೊಟ್ಟ ಆಯ್ತು ನೀವು ಮಾಡ್ರಿ, ನನ್ಗೇನಾಗ್ತೈತೆ ಅಂತ ನಾನು ಕಳ್ಸಿದ್ರೆ ನಾನು ಏನ್ ಮಾಡ್ತೀರಾ? ನನ್ನ ಹೆಸರು ಹೇಳಿದ್ರೆ ಅವ್ರು ಕಲ್ತಿಲ್ಲ, ನನಗೇನು ಬರಂಗಿಲ್ಲ ಮಾತಾಡಕ್ಕೆ. ನಿಮ್ಮಂಥವ್ರನ್ನ ಹ್ಯಾಂಡಲ್ ಮಾಡ್ತಾನೆ ಅಂದ್ರೆ ನಿಮ್ಮನ್ನ ಏನು ಹ್ಯಾಂಡಲ್ ಮಾಡಕ್ ಬರೋದಿಲ್ಲ ನನಗೆ. ಮ್ಯಾಮ್ ಅಮ್ಮ ಇನ್ನೊಂದು ಸ್ವಲ್ಪ ನೀಟ್ ತೆಗಿ ಮಾ. ಇಲ್ಲಿ ನೋಡಿ, ಇದು ನೋಡಿ ಹಿಂಗೆ ಬರ್ಬೇಕು ಅಪ್ಪಿ. ಇದು ಗೈಡ್ಲೈನೇ ತಗೊಳ್ಳಾರ್ದನ್ನ ಈ ಕಡೆ ಹಾಕ್ಬಿಡ್ದೆ. ಈ ಕೈ ಕರೆಕ್ಟ್ ತೆಗಿ, ನಾನು ನೋಡ್ತೀನಿ ಹೆಂಗ್ ಗೈಡ್ಲೈನ್ ತಗೊಂಡೆ. ಆ ಚೇರ್ ತೆಗಿಲ್ಲ, ಇನ್ನೊಂದ್ ಸ್ವಲ್ಪ ಹಿಂದೆ ಕಲಿಸ್ಕೊಂತೀರಾ? ಸರಿ ಹೋಗಿದೆ ಅಮ್ಮ ನಿಂಗ? ಕರೆಕ್ಟ್ ಐತಿ, ಕರೆಕ್ಟ್ ಐತಿ. ಹಂಗಲ್ಲ ಅಪ್ಪಿ, ನೀವ್ ಹಿಂಗ್ ಮಾಡ್ತೀರಲ್ಲ, ಹಿಂಗ್ ಚುಸ್ತೀರಾ ಹೇಗಿದೆ? ಹಂಗಲ್ಲ, ಹಿಂಗ್ ಮಾಡ್ಬೇಕು. ಹಿಂಗ್ ಮಾಡಿದ್ ಕೂಡ ಇದು ಹಿಂಗಿರ್ಬೇಕು. ಕೋಮ್ ಇಲ್ಲಿ ನೋಡಪ್ಪ ಶ್ವೇತಾ, ಇಲ್ಲಿ ಹಿಂಗ್ ಇದು ತೆಗಿತೀರಲ್ವಾ, ಹಿಂಗ್ ತೆಗಿಬಾರ್ದೆ ಮೊದ್ಲು. ಹಿಂಗ್ ತೆಗೆದ್ರೆ ಬನ್ನಿ ಬರೀ ಬನ್ನಿ. ಮತ್ ನಿಮಗೆ ಹಿಂಗಾಗತ್ತೆ ಅಂದ್ರೆ ಕ್ಲೈಂಟಿಗೆ ಹಿಂಗಾಗಬೇಡ. ನೋಡಮ್ಮ, ನೀನು ಹಂಗೆ ಮಾಡೋದು ಆಗತ್ತಾ ಇಲ್ಲ? ಇಲ್ಬೇಡ ನೋಡಿ. ಐದೇನು ನೋವಿದೇನಾ? ನೋವಾಗುತ್ತಾ? ಮತ್ತೆ ಹಿಂಗೆ ಹೇಳಿದ್ರೆ ಹೆಂಗಿರುತ್ತೆ ಸ್ಕಾಲ್ಪ್? ಇಲ್ಲ ಅಂದ್ರೆ ಹಿಂಗ್ ಇಲ್ಲ ಇಲ್ಲಿ ಇದೆ ಅಲ್ವಾ, ಈ ಕಡೆ ಸ್ವಲ್ಪ ಹೇರು, ಈ ಕಡೆ ಸ್ವಲ್ಪ ಹೇರು ತಗೋಬೇಕು. ಸೊ ಇವಾಗ ನೀವು 2 ಭಾಗ ತಗೊಂತೀರಲ್ಲ ಕಟಿಂಗಿಗೆ,
ಮತ್ತೆ ಈ ಕಡೆ ಹೇರಿ ಈ ಕಡೆ ಕಟ್ ಮಾಡ್ತೀರಾ, ಇದನ್ನೇ ತಗೊಂಡು ಈ ಕಡೆ ಕಟ್ ಮಾಡ್ತೀರಾ? ಹೌದಾ? ಇವಾಗ ಈ ಮಿಡಿಲ್ ಇದೆ, ನಾನು ಈ ಕಡೆ ಒಂದು ಸ್ವಲ್ಪ ತಗೊಂತ ಇದ್ದೇನೆ ಹೇರ್. ಓಕೆ, ಇದು ಕ್ಲಿಪ್ ಹಾಕೊಳ್ಳಿ. ಈ ಕಡೆ ಒಂದು ಸ್ವಲ್ಪ ತಗೊಂತ ಇದ್ದೇನೆ. ಹೌದಾ? ಈ ಕಡೆ ಹೇರು ಈ ಕಡೆ ಹೇರು ಬಂದಿದೆ. ಇವಾಗ ನಾನು ಗೈಡ್ ಲೈನ್ ತಗೊಂಡು ಕಟ್ ಮಾಡುವಾಗ ಈ ಕಡೆ ಹೇರ್ ಈ ಕಡೆ ತಗೊಂತೇನೆ, ಈ ಕಡೆ ಹೇರ್ ಈ ಕಡೆ ತಗೊಂತೇನೆ. ಇವಾಗ ಕರೆಕ್ಟ್ ಬಂತು. ಶ್ವೇತಾ, ಅದನ್ನ ಏನ್ ಮಾಡ್ತೀವಿ? ಅದು ಹಿಂದೆ ಏನ್ ಮಾಡ್ತೀವಿ? ಗೈಡ್ ಲೈನ್ ತಗೊಳ್ತೀವಿ. ಚೆನ್ನಾಗಿ ಬಂದಿದೆ, ಕ್ರಾಸ್ ಬಂದಿದೆ. ಲೈನ್ ಎಷ್ಟು ನೀಟಾಗಿ ನೀಟಾಗಿ ಫೋನ್ ಮಾಡಿ ಆಗತ್ತೆ. ಫಸ್ಟ್ ನೀಟಾಗಿ ಫೋನ್ ಮಾಡು. ಹೆಂಗ ಅನ್ಬೇಕು ಹಂಗ ಹೆಂಗಿದೆ, ಹೆಂಗ ಅನ್ಸುತ್ತೆ ನಿಮಗೆ? ನೋಡಪ್ಪ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈನ್. ನಿಮ್ದು ಕೂಡ ತುಂಬಾ ಕ್ರಾಸ್ ಇದೆ ಮಾ. ಅದು ಓಪನ್ ಬಿಟ್ಬಿಡಮ್ಮ, ಬಿಟ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹಾಕಿಬಿಟ್ಟು ಇದು ಫಸ್ಟ್ ಟೈಟ್ ಮಾಡಿ. ಫಸ್ಟ್ ಇದು ನೋಡ್ಕೊ ಬನ್ನಿ, ಅದು ಆಮೇಲೆ ನಾನು ಹೇಳ್ತೀನಿ. ಆ ಕಡೆ ಬನ್ನಿ, ಕಾಣಿಸಲ್ಲ ನೋಡಿ. ಅನಿಸ್ತಾ ಇದೆನಾ? ಚೆನ್ನಾಗಿದೆನಾ? ಇಲ್ಲ ಅಂತ ಇಲ್ಲ. ಕರೆಕ್ಟ್ ಇದೆನಾ? ಹಿಂಗೆ ತೆಗಿಬೇಕು. ಅಷ್ಟು ಒಂದೊಂದಾಗಿ ಸ್ಟೆಪ್ಸ್ನ ನೀಟಾಗಿ ಕಲಿತಾ ಹೋದ್ರೆ ತಲೆಯಲ್ಲಿ ಕೂಡುತ್ತೆ, ಒಂದು ಪರ್ಫೆಕ್ಟ್ ಆಗ್ತಿಲ್ಲ. ಓಕೆ, ವರ್ಷಾನುಗಟ್ಟಲೆ ಬೇಕಾಗಂಗಿಲ್ಲ. ಅವಾಗ ಯಾವಾಗ ನಮಗೆ ವರ್ಷಾನುಗಟ್ಟಲೆ ಬೇಕಾಗ್ತೈತಿ ಅಂದ್ರೆ ನಾವು ಕಾನ್ಸಂಟ್ರೇಟ್ ಅದ್ರ ಮೇಲೆ ಇರದೇ ಇರೋವಾಗ, ಪ್ರಾಕ್ಟೀಸ್ ಮಾಡ್ತೇ ಇರೋವಾಗ. ಓಕೆ, ಹೇಳ್ಕೊಡೋದನ್ನ ಅರ್ಥ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ವರ್ಷಾನುಗಟ್ಟಲೆ ಬೇಕಾಗಂಗಿಲ್ಲ. ಒಂದಿನ 2 ದಿನ ಸಾಕು. ಅದೇನ್ ಬ್ರಹ್ಮ ವಿದ್ಯೆ ಅಲ್ಲ. ಇದು ಬಿಟ್ಬಿಟ್ಟು ಪರವಾಗಿಲ್ಲ. ಇಲ್ಲಿ ಇದಕ್ಕೆ ನೀಟಾಗಿ ಫೋನ್ ಮಾಡಿ, ನಾನು ಆದ್ಮೇಲೆ ತೋರಿಸ್ತೇನೆ. ಇಲ್ಲ ಏನು ಮಾಡಿದ್ದೀರಾ? ಇವಾಗ ಇದು ಕಟಿಂಗ್ ಮಾಡಿದ್ದೀರಾ? ಎಲ್ಲಿದೆ ಗೈಡ್ಲೈನ್ ತೊಗೊಂಡಿದ್ದೀರಾ? ಆಯ್ತಾ ಕಟಿಂಗ್ ಆಲ್ರೆಡಿ? ಏನು ಸ್ವಲ್ಪ ಅಲ್ಲ ಒಂದ್ಸಲ ಮಾಡಿದ್ದೆ, ಈಗ ಮತ್ತೆ ಸ್ವಲ್ಪ ನೋಡ್ರಿ ತೊಗೊಂಡಿದ್ದೀರಲ್ವಾ? ಸೊ ಇದು ತೊಗೊಂಡು ಇದಾಗಿದೆ. ತೋರಿಸ್ತಾ ಇದ್ದೇನೆ ಹೆಂಗೆ ಹಿಡಿಬೇಕು, ಹೆಂಗೆ ತೆಗಿಬೇಕು ಅನ್ನೋದು ತೋರಿಸ್ತಾ ಇದ್ದೇನೆ ಅಷ್ಟೇ. ಸೊ ನೀವು ಸ್ಟ್ರೇಟ್ ಕಟ್ ಮಾಡ್ತಾ ಇರೋದು. ಸ್ಟ್ರೇಟ್ ಕಟ್ ಅಂದ್ರೆ ಹೇರ್ ಸ್ಟ್ರೇಟ್ ಆಗಿರ್ಬೇಕಲ್ವಾ? ಕೆಳಗಡೆಯಿಂದ ಸ್ಟ್ರೇಟ್ ಆಗಿ ಕಾಣಬೇಕು. ಲೇಯರ್ ಕಂಡ್ರೆ ಅದು ಸ್ಟ್ರೇಟ್ ಕಟ್ ಆಗಂಗಿಲ್ಲ. ಅದಕ್ಕೆ ಯಾವಾಗ್ಲೂ ನೋಡ್ರಿ ಹಿಂಗೆ ಇರ್ಬೇಕು ಹೊತ್ತು ಇದು ಹಿಂಗ್ ಬರಬಾರ್ದು. ಹಂಗೆ ಮಾಡಿ ಹಿಂಗೆ ಇರ್ಬೇಕು. ಹಿಂಗ್ ತಗೊಂಡು ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದಾನೇ ಹಿಂಗ್ ತಗೊಂಡು ಹಿಂಗ್ ಕೆಳಗಡೆ ಬರ್ಬೇಕು. ಹಾಗೆ ಮಾಡಿದ್ರೆ ಕರೆಕ್ಟ್ ಇದೆ. ಇದೇ ತರನೇ ಹಿಂಗ್ ಸೆಕ್ಷನ್ಸ್ ತಗೊಂಡು ಹಿಂದೆ ಬರಬಾರ್ದು, ಇಲ್ಲೇ ಇರ್ಬೇಕು. ಇವಾಗ ಇವ್ರದ್ದು ಹೆಡ್ ಇದೆ, ಸೊ ಇದು ಹೆಡ್ ಅವ್ರ ಹಿಂದ್ಗಡೆನೆ ಇರ್ಬೇಕು. ನಾವು ಅವ್ರ ಸೈಡಿಗೆ ಬರಬಾರ್ದು. ಈ ಶೋಲ್ಡರ್ ಸೈಡಿಗೆ ಬಂದ್ರೆ ಯು ಆಗುತ್ತೆ. ಓಕೆ, ಲೆವೆಲ್ ಕಟ್ ಮಾಡುವಾಗ ಯಾವಾಗೂ ಹಿಂದ್ಗಡೆನೆ ಇಟ್ಕೊಡಿ. ಎಷ್ಟಾದ್ರೂ ಲೆಂತ್ ಇರಲಿ, ಎಷ್ಟಾದ್ರೂ ತಿಕ್ಕಿರ್ಲಿ. ತಿಕ್ಕಿರಿ ಅಂದ್ರೆ ಸ್ವಲ್ಪ ಸ್ವಲ್ಪ ತಗೊಂಡ್ ಮಾಡ್ಬೇಕು. ದಪ್ಪ ದಪ್ಪ ಲೇಯರ್ ತಗೊಂಡ್ ಮಾಡ್ಬಾರ್ದು. ಏನಿದೆ ಅಂದ್ರೆ ಬೇಗ ಮಾಡಿ ಮುಗಿಸ್ಕೊಡ್ಬೋದು.
ಹಿಂಗೆ ಮಾಡ್ಕೋಬೇಕು. ಹಾಂ ಹೌದು ಹಾಂ ಹೇಳ್ರಿ ಹೌದು ಇದು ಟೈಟ್ ಮಾಡಿ ಕೆಳಗಡೆ. ಗಣೇಶ ಗುಡಿ ಹತ್ರನಾ ಹೇಳಿ ಮೇಡಮ್ ಹಾಂ ಮೇಡಮ್ ಫೇಶಿಯಲ್ ಚೇರು ಹೇರ್ಗಳು ಇಲ್ಲಿ ಲೂಸ್ ಆಯ್ತಲ್ವಾ ಹೇಳಿ, ಹಿಂಗೆ ಲೂಸ್ ಆಗಬಾರ್ದು, ಅದು ಭಾಳ ಇಂಪಾರ್ಟೆಂಟ್. ಹಾಕ್ರಿ ಮೇಡಮ್ ಹಾಕ್ರಿ ಮೇಡಮ್ ನೋಡ ಹಾಂ ಮೇಡಮ್ ಎರಡು ಟೈಪ್ ಮಾತ್ರ. ಹ್ಞೂ ಹೌದು ಮೇಡಮ್ ಕೇಳಿದೆ. ಥ್ಯಾಂಕ್ ಯು ಮೇಡಮ್. ಸರಿ ಮೇಡಮ್ ಹಾಕಿ ಪ್ರಾಕ್ಟೀಸ್ ಮಾಡಬೇಕು, ಡಮ್ಮಿ ತೊಗೊಂಡೋಗಿ ಸರಿ ತೊಗೊಂಡೋಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಯಾಕಂದರೆ ಎಲ್ಲ ಹೇರ್ ಕಟಿಂಗು ಇದೇ ಸೆಲೆಕ್ಷನ್ ತೆಗಿಬೇಕು. ಈ ಮಿಡಿಲ್ನಲ್ಲಿ ಕರೆಕ್ಟಾಗಿ ನೋಡ್ಬೋದು ಹಿಂಗೆ ಮಾಡ್ತೀರ ಅಂತ ಹೇಳಿ ನೋಡ್ರಿ, ಹಿಂಗೆ ತೊಗೊತಾ ಇದ್ದೀನಿ. ಇಲ್ಲಿಂದ ತೆಗೆದು ಕೂಡ ಹಿಂಗೆ ತೆಗಿಬೋದು, ಅಲ್ಲೇ ತೆಗಿಬೇಕು ಅಂತಿಲ್ಲ. ಇಲ್ಲಿಂದ ತೆಗೆದು ಕೂಡ ಕರೆಕ್ಟಾಗಿ ಪಾಯಿಂಟ್ ಇಲ್ಲಿ ನೋಡಿಕೊಂಡು ಹಿಂಗೆ ಮಾಡಿಕೊಂಡು ನೋಡಿ, ಇಲ್ಲಿ ಬೈತಲ್ಲಿ ಆಲ್ರೆಡಿ ಬಂದುಬಿಡ್ತಾರೆ. ನೀವು ಗ್ಯಾಪ್ ಓಪನ್ ಮಾಡಿದ್ರೆ ಆಗಬೇಕು, ಅಷ್ಟೇ ಈಸಿ. ಸ್ಟಾರ್ಟ್ ಮಾಡಿ, ಕಟಿಂಗ್ ಸ್ಟಾರ್ಟ್ ಮಾಡಿ. ಇವಾಗ ನಾಳೆ ಕಟಿಂಗ್ ನಾನು ಹೇಳ್ಕೊಡ್ಬೇಕಂದ್ರೆ ಇದು ಕರೆಕ್ಟಾಗಿ ಎಲ್ಲರದು ಇರ್ಬೇಕು. ಹೇಳಮ್ಮ, ಇದನ್ನ ಇಲ್ಲಿಂದ ಇಲ್ಲಿವರೆಗೂ ಯಾಕೆ ತೆಗಿತಿದ್ದೀರಾ? ತಗೋದಿಲ್ಲ ಮೇಡಮ್, ಮಿಡ್ಲ್ ತೆಗಿ ತಗೊಂತೀನಿ. ಹಂಗಲ್ಲ, ಹಂಗೆ ಮಾಡಬಾರ್ದು. ಕಟಿಂಗಿಗೆ ಇಷ್ಟೇ ಬೇಕಲ್ವಾ, ಇಷ್ಟೇ ಸಾಕು. ಇದೆಲ್ಲ ತೆಗಿಬೇಡ. ನಾನು ಅದಕ್ಕೆ ನೋಡ್ತಾ ಇದ್ದೀನಿ ಅವಾಗಲಿಂದ ಇದೇ ಯಾಕೆ ತೆಗಿತಿದ್ದೆ. ಇದು ಈ ಮಿಡಿಲ್ ಸೆಕ್ಷನ್ ಇದು ತೆಗೆದಿದ್ದೀರಲ್ವಾ, ಅಷ್ಟೇ ಸಾಕು. ಇಲ್ಲಿ ನೋಡ್ರಿ, ಈ ಮಿಡಿಲ್ ಇವಾಗ ಇದೆ ಇದು. ಸೊ ನೀವ್ ಏನ್ ಮಾಡ್ತೀರಾ, ಗೈಡ್ ಲೈನ್ ತಗೊಳುವಾಗ ಹಿಂಗ್ ಇದು ಈ ಕಡೆದಷ್ಟೇ ಹಿಂಗ್ ತಗೋಬಾರ್ದು, ಈ ಕಡೆದಷ್ಟೇ ಹಿಂಗ್ ತಗೋಬಾರ್ದು. ಇವು ಎರಡನ್ನ ಸೇರಿಸಿ ಇಲ್ಲಿ ನೋಡಿ ನಾ ಹೆಂಗ್ ತಗೊಂತೀನಿ ಅಂತ. ಹೌದಾ, ಈ ಕಡೆ ಸೈಡ್ ಒಂದ್ ಸ್ವಲ್ಪ ಬಂದಿದೆ, ಈ ಕಡೆ ಸೈಡ್ ಒಂದ್ ಸ್ವಲ್ಪ ಹಿಂಗೆ. ಓಕೆ, ಇದನ್ನ ಇಲ್ಲಿವರೆಗೂ ತೆಗಿಬೇಕು. ಕ್ಲಿಪ್ಪು ನಿಮ್ದು ಕ್ಲಿಪ್ ಹಾಕುವಾಗ ಟೈಟ್ ಆಗಿ ಹಾಕ್ಬೇಕು. ಹಿಂಗೆ ಅಂದ್ರೆ ಹಿಂಗೆ ಇಟ್ಕೊಂಡು ಇಲ್ಲಿ ಟೈಟ್ ಆಗಿ ಹಾಕಿದ್ರೆ ಟೈಟ್ ಆಗಿ ಹೋಗುತ್ತೆ. ಇಲ್ಲಿಗ ತೆಗೆದ್ರ ಇದನ್ನ ಹಿಂಗೆ ಬಿಡಬಾರ್ದು, ನೀಟಾಗಿ ಫೋ ಮಾಡ್ಕೋಬೇಕು. ಫೋ ಮಾಡ್ಕೊಂಡು ಇವಾಗ ಇದು ಗೈಡ್ ಲೈನ್ ನಿಮಗೆ, ಅದಿಷ್ಟು ತೆಗಿಯಂತ ಅವಶ್ಯಕತೆ ಇಲ್ಲ. ಈಗ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ನಾ ಈ ಮಿಡಿಲ್ ಸೆಕ್ಷನ್ ತೆಗ್ದಿದ್ದೇನೆ. ಈ ಮಿಡಿಲ್ ಸೆಕ್ಷನ್ ಇದನ್ನ ತೆಗ್ದಿದ್ದೀನಿ. ತೆಗ್ದಿದ್ದಾದ್ಮೇಲೆ ಈ ಕಡೆ ಒಂದ್ ಸ್ವಲ್ಪ ಹೇರ್ ಇದೆ, ಈ ಕಡೆ ಒಂದ್ ಸ್ವಲ್ಪ ಹೇರ್ ಇದೆ, ಹೌದಾ? ಎರಡು ಸೈಡ್ ಇಂದ ನಾನು ತಗೊಂಡಿದ್ದೀನಿ ನೋಡಿಲ್ಲ. ಇವಾಗ ಇದನ್ನ ನಾನು ಇಲ್ಲಿವರೆಗೂ ತಗೊಂಡಿದ್ದೀನಿ. ಎಲ್ಲಿವರೆಗೂ ಇದು ನೇಪ್ ಏರಿಯಾ ಅಂತ ಹೇಳ್ತೇವೆ. ಇಲ್ಲಿ ಕತ್ತು ಕಡೆ ಒಂದು ಬೋನ್ ಇರುತ್ತೆ ಅಲ್ವಾ ಕೆಳಗಡೆ, ಅದಕ್ಕೆ ನೇಪ್ ಏರಿಯಾ ಅಂತ ಹೇಳ್ತೇವೆ. ಇಲ್ಲಿವರೆಗೂ ತೆಗಿಬೇಕು ಪೂರ್ತಿಯಾಗಿ. ಹಿಂಗೆ ತೆಗೆದು ಸ್ಟ್ರೇಟ್ ಕೋಮ್ ಮಾಡಬೇಕು, ಹಿಂಗೆ ಕೋಮ್ ಮಾಡಬಾರ್ದು. ಸ್ಟ್ರೇಟ್ ಆಗಿ ಹಿಂಗೆ ಸ್ಟ್ರೇಟ್ ಆಗಿರ್ಬೇಕು. ಅವಾಗ ನೀವು ಬಗ್ಬೇಕು. ಚೇರ್ ಮೇಲೆ ಇದ್ರೆ ಕೆಳಗಿದ್ರೆ ಅದು ಇರಲ್ಲ. ಹಿಂಗೆ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಾ, ಹಿಂಗೆ ತಗೊಂಡು ಹಿಂಗೆ ಕಟ್ ಮಾಡ್ತಾ ಇದ್ದೀರಾ. ಹಿಂಗೆ ಕಟಿಂಗ್ ಆದ್ರೆ ಲೆವೆಲ್ ಕಟ್ ಆಗಲ್ಲ, ಲೇಯರ್ಸ್ ಬರುತ್ತಲ್ಲಿ. ಹಿಂಗೆ ತಗೊಂಡು ನೋಡಿ ಹಿಂಗೆ ಹಾಕಿ ಇಲ್ಲಿಂದ ಇದು ಸೀಸರ್ ಫಿಂಗರ್ ಅಂತ ಹೇಳಿ ಇಲ್ಲಿಂದ ಇದನ್ನ ಲಾಕ್ ಮಾಡಿ, ಲಾಕ್ ಮಾಡೋ ಟೈಮ್ನಲ್ಲಿ ಲೂಸ್ ಬಿಡಬಾರ್ದು, ಟೈಟ್ ಆಗಿರ್ಬೇಕು. ಸ್ಟ್ರೇಟ್ ನೋಡ್ರಿ, ಸ್ಟ್ರೇಟ್ ಆಗಿ ಹೆಂಗ್ ಬಂದಿದೆ ಲೈನು, ಹಂಗೆ ಸ್ಟ್ರೇಟ್ ಆಗಿನೇ ಬರಬೇಕು. ಎಲ್ಲಿವರೆಗೂ ನಿಮ್ಮ ಕ್ಲೈಂಟ್ ಎಲ್ಲಿವರೆಗೂ ಕಟಿಂಗ್ ಮಾಡಕ್ ಹೇಳಿರ್ತಾರೆ ಅದಕ್ಕಿಂತ ಅರ್ಧ ಇಂಚ್ ಕೆಳಗಡೆ ಇದು ತಲೆಗಿಟ್ಕೊಡಿ. ಅದಾದ್ಮೇಲೆ
ಸೀಸರ್, ಸ್ಟ್ರೇಟ್ ಕಟ್. ಇವಾಗ ಇದು ಸ್ಟ್ರೇಟ್ ಆಗಿ ಕಟ್. ಸೊ ಇದನ್ನ ನಾನು ಮಾಡಿ ತೋರಿಸ್ತೀನಿ. ಇದನ್ನೇ ನೀವು ತಗೊಂಡು ಹಿಂಗ್ ಮಾಡ್ತೀರಾ. ಏನಾಯ್ತು? ನೋಡಿ ಇರೋದು ಇಂಚು ಮುಂಚೆ. ಹೌದು, ಇದು ಸ್ಟ್ರೇಟ್ ಕಟ್ ಹೆಂಗಾಗುತ್ತೆ? ಸ್ಟ್ರೇಟ್ ಕಟ್ ಅಂದ್ರೆ ಸ್ಟ್ರೇಟ್ ಆಗಿರೋದಲ್ವಾ? ತಗೋಪ. ಸಣ್ಣ ಆಯ್ತಾ? ನೀರು ಕುಡಿದ್ಯಾಮ್ಮ? ನೀರು ಕುಡಿದ್ಯಾ? ಅದ್ರ ಆಡು ಹೋಗ್ತಿತ್ತು ಚೇರ್ ಹಾಕೊಂಡು ಕಟ್ ಮಾಡಿ. ಅಯ್ಯೋ ಹಲೋ ಮೇಡಮ್ ನೋಡ್ತಾ ಇದ್ದೀನಿ. ಹಾಂ ಈ ತರ ನೀಟಾಗಿ ಕೋಮ್ ಮಾಡಿ. ಇದು ಡ್ರೈ ಇದ್ರೆ ವೆಟ್ ಮಾಡಿ. ವೆಟ್ ಮಾಡಿ ಇಲ್ಲಿಂದ ಈ ತರ ಫ್ಲಾಟ್ ಆಗಿರ್ಬೇಕು. ಕೋಮು ಹಿಂಗಲ್ಲ ಹಿಂಗಲ್ಲ ಹಿಂಗಲ್ಲ, ಫ್ಲಾಟ್ ಆಗಿ. ಇದರಲ್ಲಿ ಈ ಹೇರ್ ಎಲ್ಲ ಹೋಗ್ಬೇಕು, ಇದಿಷ್ಟು ಹೇರು ಹೋಗ್ಬೇಕು. ಇಲ್ಲಿ ಮೇಲ್ಗಡೆ ಈ 2 ಫಿಂಗರ್ ಸೀಸರ್ ಟೈಪಿಂಗ್ ಇದೆ ಬೇಕಾಗಿತ್ತು. ಕೆಳಗಡೆ ತಗೊಂಡ್ಬರ್ಬೇಕು, ಪೂರ್ತಿ ಕೆಳಗಡೆ. ಅವಾಗ ಇದು 0 ಡಿಗ್ರಿ ಕಟಿಂಗ್ ಆಗುತ್ತೆ. ಓಕೆ ನೋಡಿ, ಹಿಂಗ್ ಕಟಿಂಗ್ ಮಾಡ್ಕೊಂಡು ಇವಾಗ ನಿಮ್ಮ ಕ್ಲೈಂಟ್ ಎಷ್ಟು ಹೇಳಿದ್ದಾರೆ ಅದಕ್ಕಿಂತ ಅರ್ಧ ಇಂಚ್ ಕೆಳಗಡೆ ಕಟ್ ಮಾಡ್ರಿ. ಅವಾಗ ಅವ್ರು ಹೇಳಿರೋ ಕಟಿಂಗಿಗೆ ಸರಿಯಾಗಿ ಕಟಿಂಗ್ ಬರುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ ಹಾಕಿದಾರ, ಇನ್ನೊಂದು ಹಾಕಿದಾರ, ಇನ್ನೊಂದು ಹಾಕಿದಾರ. ಯಾರು ಸೇಲ್ ಮಾಡ್ತಾ ಇದ್ದಾರೆ? ಇದು ನನ್ನ ಕೈ ಟೆನ್ಷನ್ ಆಗ್ತದೆ. ನೀವು ತಗೊಂಡಿದ್ದಿಲ್ಲ? ಅದು ಸ್ವಲ್ಪ ಏನೋ ಅವ್ರಿಗೆ ನನಗೆ ಸರಿ ಬರಲಿಲ್ಲ ಬಿಟ್ಟೆ. ಅದರಲ್ಲಿ ಫೇಶಿಯಲ್ ಚೇಂಜ್ ನಾನು ಇದು ಪೆಡಿಕ್ಯೂರ್, ಇದು ಪೆಡಿಕ್ಯೂರ್ ಮೆನಿಕ್ಯೂರ್. ಎಷ್ಟು ಕೊಡ್ತೀನಿ? ಏನು ಮಾತಾಡಿಲ್ಲ. ಚೆನ್ನಾಗದ ಮುಗಿದೆಲ್ಲ ಸರಿ. ಪ್ರಾಡಕ್ಟ್ಸ್ ಎಲ್ಲ ಕೊಡ್ತಾರಲ್ಲ, ಇದು ಬಿಟ್ಬಿಡ್ತೇನೆ ನಾನು ಚೆನ್ನಾಗಿ. ಯಾವ್ದು? ಬೇಡ ಇದು ಮಿರರ್ ಹಚ್ಚಿ ಬರುತ್ತೆ ಸ್ವಲ್ಪ ಇದೆ ಓದೈತೆ. ಆಯ್ತಾ? ಅದು ಆಗೇ ಇಲ್ಲ, ನಾನು ಮಾಡೇ ಇಲ್ಲ. ನಾನು ಏನು ಮಾಡ್ತೀನಿ. ಈಗ ನಿನ್ನ ಯಾಕೆ ಕಳಿಸ್ತಾರೆ ಅದನ್ನ ಮಾಡೋವರೆಗೂ ತಗೋ ಸೇರ ಕೊಟ್ಟು ಮಾಡಿ. ಇವು ಏನು ಏನಿದೆ ಗೊತ್ತಾ ನಾನು ಈ ಕಟ್ ಮಾಡ್ತೀನಲ್ಲ ಕಾಫಿದಲ್ಲಿ ಮತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಪರವಾಗಿಲ್ಲ, ಒಂದು 80% ಕರೆಕ್ಟ್. ಇನ್ನೂ 20% ಅಷ್ಟೇ. ಅದನ್ನೇ ಬ್ಲೂ ಡ್ರೈ ಹೇಳು. ಹೋಗಪ್ಪ, ಅಲ್ಲಿ ಹೋಗ್ಬೇಕು. ಆ ಕಡೆ ಹೋಗ್ಬೇಕು, ಕ್ಯಾಮ್ರಾ ಆನ್ ಮಾಡಿ. ಆ ಕಡೆ ಹೋಗ್ಬೇಕು. ಅದನ್ನ ಕಟ್ ಮಾಡ್ತೀನಿ ಹೋಗು. ಫಸ್ಟ್ ಇಲ್ಲ ಅಂದ್ರೆ ಅದನ್ನ ಹಾಕ್ತೀನಿ. ಆ ಕಡೆ ಫೋನ್ ಹಿಡ್ಕೊಂಡು ಹೋಗೋದಾ? ಅವ್ರಿಗೆ ಹಾಕ್ತೀನಿ ಮೇಡಮ್, ಏನಂತ ಬೇಕಂತ ಅಲ್ಲಿ ಇಟ್ಟು ಹೋಗವ. ಹೌದು, ಆಗಲಿ. ನೀವು ಹಂಗೆ ಸೀಸರ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ಖಾಲಿ ಆಗ್ತದೆ ಬರ್ಲಿ, ಪರವಾಗಿಲ್ಲ. ಸೀಸರ್ ಪ್ರಾಕ್ಟೀಸ್ ಮಾಡಿ, ಸುಮ್ಮನೆ ಕಟ್ ಮಾಡಬೇಡ್ರಿ. ಜಸ್ಟ್ ಪ್ರಾಕ್ಟೀಸ್ ಮಾಡ್ರಷ್ಟೇ. ಕಟಿಂಗ್ ಬರುತ್ತೆ, ಅದು ನಿಮ್ಮ ಮನೇಲಿ. ಅಲ್ಲ ಈ ಕಟ್ ಬಟ್ ಏನು ನಾನು ನೀವು ನೀಟಾಗಿ ಕೋಮ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಬಿಡ್ರಿ ಅದನ್ನ. ಇಲ್ಲಿ ನೋಡಿ, ಹಿಂಗಾದ್ರೆ ಚಿಕ್ಕ ಮಾಡಿ ಬಿಟ್ಟಿದ್ದಾನೆ. ಬಿಡ್ರಿ. ಇದೆಲ್ಲ ಹಾಕಿಲ್ಲ ಹಿಂಗೆ ಅಲ್ಲೇ ಇಡಮ್ಮ, ನಾನು ಆಮೇಲೆ ಇದಕ್ಕೆ ಹಾಕ್ತಿಲ್ಲ. ಅಲ್ಲೇ ಇಡಮ್ಮ.
ದೇವ್ರ ತಗೊಂಡ್ಬರ್ಬೇಕು. ಇಲ್ಲ ಬಿಡು. ಯಾರು ಹೇಳಿದ್ರು? ಭಾಗ್ಯನಗರದಲ್ಲಿ ಅದೇ ಕೆಲಸ. ಇಲ್ಲ ಭಾಗ್ಯನಗರದ ಓಕೆ ಅದೇ ಕಟ್ ಮಾಡಿದ್ದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂಡಿದ್ದೀರ? ಇವಾಗ ನೀವು ಕಟಿಂಗ್ ಮಾಡಲ್ಲ ಮುಂದಿನ ಹೇಳ್ಬೇಕು. ಬಿಡೋದೇ ಇಲ್ಲ ನಾವು. ಏಯ್, ಇಲ್ಲಿ ವಾಯ್ಸ್ ಎಲ್ಲ ನಿಂತೈತೆ. ಎಲ್ಲರೂ ಏನ್ ಕಟ್ ಮಾಡಿ ನಾನು ಡ್ರೈ ಇದೆ ಹೇರ್ ಅವಿ ಹೇಳಮ್ಮ. ನಾನು ಯಾವ್ದಾರು ವಾಯ್ಸ್ ಕಟ್ ಮಾಡಿ ಬರೀ ಅವ್ರಿಗೂ ವಾಯ್ಸ್ ಬಂದ್ರೆ ಬರೀ ವಾಯ್ಸ್ ಅವ್ರಿಗೆ ಬಂದ್ರೆ ಏನ್ ಕಟ್ ಮಾಡಿ ನಾನು? ತಡೆಯಪ್ಪ ಅದನ್ನ ನಾನು ತೋರಿಸ್ತೀನಿ. ತಡೆಯಪ್ಪ ನೀನು ಏನೇನು ಮಾಡಬೇಡ. ಇನ್ನೊಂದು ಏನು ಕಟ್ ಮಾಡಲ್ಲ ನೈಸ್. ಹಾಂ ಮಾಡೋಣ. ಏನೋ 20% ಮಿಸ್ಟೇಕ್. ಇದು ಲಾಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿಂದ ಹಿಂಗೆ ತಗೋಬಾರ್ದು ಲೈನ್. ಗೈಡ್ ಲೈನ್ ಅಂದರೆ ಇವಾಗ ಸ್ಟ್ರೇಟ್ ಕಟ್ ಮಾಡ್ತಿರೋದ್ರಿಂದ ಹಿಂಗೆ ತಗೋಬಾರ್ದು ಲೈನ್, ಮತ್ತು ಹಿಂಗೆ ಬರಬಾರ್ದು. ಇದು ಡಯಾಗ್ನಲ್ ಆಗುತ್ತೆ, ಹಿಂಗೆ ತಗೋಬಾರ್ದು. ಇವಾಗ ಈ ಮಿಡಿಲ್ ಪಾರ್ಟಿಷನ್ ತೊಗೊಂಡಿದ್ದೀವಿ, ಅದಿದೆ. ನೀವು ಸ್ಟ್ರೇಟ್ ಕಟ್ ಮಾಡಬೇಕು. ಸ್ಟ್ರೇಟ್ ಕಟ್ ಮಾಡಬೇಕು. ಇವಾಗ ನನಗೆ ಗೈಡ್ ಲೈನ್ ಬೇಕು. ಈ ಕಡೆಯಿಂದ ಅಷ್ಟೇ ನೀವು ಕಟ್ ಮಾಡಿದ್ರೆ ಏನಾಗುತ್ತೆ? ಇದೇ ಗೈಡ್ ಲೈನ್ ತೊಗೊಂಡು ಈ ಕಡೆ ಕಟ್ ಮಾಡುವಾಗ ಹೆಚ್ಚು ಕಡಿಮೆ ಆಗುತ್ತೆ. ಈ ಕಡೆ ಒಂದು ಸ್ವಲ್ಪ, ಈ ಕಡೆ ಒಂದು ಸ್ವಲ್ಪ, ಎರಡು ಸೈಡಿಂದ ತೊಗೋಬೇಕಲ್ವ ನಾವು, ಹೌದಿಲ್ಲ? ಅವಾಗ ಏನು ಮಾಡ್ತೀರಾ ನೋಡಿ, ಬಂದಿದ್ದೇನಾ? ಈ ಕಡೆ ಒಂದು ಸ್ವಲ್ಪ ಹಿಂಗೆ ಇರಬೇಕು. ಇಲ್ಲಿ ನೋಡಿ ನಾನು ಏನು ಮಾಡ್ತೀನಿ, ಇಲ್ಲಿಂದ ಈ ಪೂರ್ತಿ ಲೈನ್ ಇಲ್ಲಿವರೆಗೂ, ಈ ಪಾಯಿಂಟ್ ಇಲ್ಲಿ, ಈ ಬೋನ್ ಏನಿರುತ್ತೆ ಇದು ನೇಪ್ ಏರಿಯಾ ಅಂತ ಹೇಳ್ತೀನಿ. ಅವಾಗ ಹೇಳಿದ್ರು ಬೋನ್ ಬರುತ್ತೆ, ಅಲ್ಲಿವರೆಗೂ ಬರಬೇಕದು ಲೈನ್. ಬಂದಿದ್ದಾದ್ಮೇಲೆ ನೀವು ಹಿಂಗೆ ತೊಗೊಂಡು ಹಿಂಗೆ ಕ್ಲಿಪ್ ಹಾಕಿದ್ರೆ ಹೆಂಗಿರುತ್ತೆ? ಹೂವಾ ನನ್ನ ಮಕ್ಕಳಿಗೆ ಮಾಡ್ತಿದ್ದೆ. ಗಮನ ಆಯ್ತು ನೋಡಿ. ಮತ್ತೆ ಹಲ್ಕಿಸಿಯೋದು, ಮತ್ತೆ ಹಲ್ಕಿಸಿಯೋದು. ತೇಜು ಅವ್ರ ಹತ್ರ ಸಣ್ಣವ್ರು ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗಲ್ಲ, ದಿನ ನೋಡ್ತಿರಲ್ಲ. ಮ್ಯಾಮ್ ಈಗ ಹಿಂಗೆ ಎತ್ತಿನೂ ಮಾಡ್ಬೋದಲ್ಲ ಮ್ಯಾಮ್? ಎತ್ತಿ ಮಾಡಿದ್ರೆ ನೀವು ಕರೆಕ್ಟಾಗಿ ಟೈಟಾಗಿ ಹಿಡಿಯಕಲ್ಲಿ ಮಾಡ್ತೀನಿ. ನಡೆ ನಾನು ಹೊರಗೆ ಹೋಗ್ರಿ. ಸೌಂಡ್ ಯಾರು ಕೇಳಿದ್ರೆ ನಾನು ಗ್ಯಾರಂಟಿ ಹೊಡಿತೀನಿ. ಮತ್ತೆ ನಾನು ನಿನಗೂ ಹೊಡಿತೀನಿ, ಎಲ್ಲ ಕೊಡ್ತೀನಿ. ಹೋಗ, ಅವ್ರಿಗೆ ಗೊತ್ತಾಗಲ್ಲ, ನಿಮ್ಗೆ ಹೇಳ್ಕೊಡ ಬರಲ್ಲ ಅವ್ರಿಗೆ. ಅಪ್ಪಿ ತಡಿ, ಇತ್ತು ಕ್ಲಿಪ್ ಸಿಗ್ತಾ ಇಲ್ಲ.